ಈ ಒಂದು 9ನೇ ದಿವಸದ ನವರಾತ್ರಿಯ ನಮ್ಮ ಈ ಒಂದು ಸಾಧನಕ್ಕೆ ಎಲ್ರಿಗೂ ಆದರದ ಸ್ವಾಗತ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನೇರವಾಗಿ ಇಟ್ಕೋಣ, ಬೆನ್ನು ನೇರವಾಗಿ ಇಟ್ಕೋಣ. ದೀರ್ಘ ಉಸಿರಾಟ 3 ಬಾರಿ. ಆಳವಾದ ಉಸಿರನ್ನ ತುಂಬ ನಿಧಾನವಾಗಿ ಹೊರಹಾಕಿ. ದೀರ್ಘವಾದ ಉಸಿರು ತಗೊಳ್ತಾ ಓಂಕಾರ. ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸಹನೌ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ತತ್ಸತ್. ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಹಾ, ಕ್ಲಿಯರ್ ಇದೆ ಮೇಡಮ್. ಓಕೆ. ಇಂದು 9ನೇ ದಿವಸದ ನವರಾತ್ರಿಯ ಸಿದ್ಧಿದಾತ್ರಿ ದೇವಿಯ ಪರಿಪೂರ್ಣ ಆರಾಧನಾ ದಿವಸ. ಇಲ್ಲಿ ದೇವಿ ತನ್ನ ಸ್ವರೂಪವನ್ನ ವಿಭಿನ್ನವಾದಂತಹ ಸ್ವರೂಪ ಇದು. ಅಂದ್ರೆ ತನ್ನ ಪೂರ್ಣ ಸಿದ್ಧಿಯನ್ನ ಪಡೆದಿರುವಂತಹ ಸ್ವರೂಪ ಈ ತಾಯಿಯದ್ದು. ಸೊ ಇಲ್ಲಿ ಇದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಡಿವೈನ್ ಫುಲ್ ಪರಿಪೂರ್ಣ ಶಕ್ತಿ ಆಗಿ ಬದಲಾವಣೆ ಆಗಿರುವಂತಹ ಸಿದ್ಧಿದಾತ್ರಿ ದೇವಿ ತನ್ನ ನಿರಂತರವಾದಂತಹ ತಪಸ್ಸಿನ ಮುಖೇನ
ತನ್ನ 2ನೇ ಜನ್ಮವನ್ನ ಅವತರಿಸಿರುವಂತಹ ತಾಯಿ ತನ್ನ ಕಠಿಣವಾದ ತಪಸ್ಸುಗಳ ಮುಖೇನ ಯಾವಾಗ ಒಂದು ಶಿವನ ಸಾನ್ನಿಧ್ಯವನ್ನ ಪಡಿತಾಳೋ, ಸೊ ಅಂಥ ಒಂದು ಡಿವೈನ್ ಫುಲ್ ಶಕ್ತಿಯನ್ನ ಸೊ ನಾವು ಈ ಸಿದ್ಧಿದಾತ್ರಿ ದೇವಿಯಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಈ ಒಂದು ಪರಿಪೂರ್ಣ ಶಕ್ತಿ ಯಾಕೆ ಅಷ್ಟೊಂದು ಕಷ್ಟಗಳನ್ನ ಎದುರಿಸಿದ್ಲು ಅನ್ನುವಂತ ಪರಿಪೂರ್ಣ ನಾವು ಆ ತಾಯಿಯ ಕಥೆಯನ್ನ ನಾವು ಇದುವರೆಗೂ 9 ದಿವಸಗಳು ಕೇಳ್ತಾ ಬಂದ್ವಿ. ಒಂದೊಂದು ಅವತಾರದಲ್ಲೂ ತಾಯಿ ತನ್ನ ಸ್ವರೂಪವನ್ನ ಯಾಕೆ ಅವತರಿಸಿ ವಿಭಿನ್ನವಾದಂತಹ ಹಂತದಲ್ಲಿ ತನ್ನನ್ನ ತಾನು ಪಕ್ವ ಮಾಡ್ಕೊಳ್ತಾ ಅಲ್ವಾ. ಮೊದಲಿಗೆ ಶೈಲಪುತ್ರಿಯಾಗಿ, ಆ ನಂತರ ಬ್ರಹ್ಮಚಾರಿಣಿಯಾಗಿ, ಆ ನಂತರ ಯಾವುದು 3ನೇದು ಚಂದ್ರಗಂಟ ದೇವಿ ಅಂತ, ಆನಂತರ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿ. ನೋಡಿ, ಒಂದೊಂದು ಹಂತದಲ್ಲೂ ಕೂಡ ದೇವಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನೋಡಿ, ಇದು ಹೆಣ್ಣು ಗಂಡು ಅನ್ನೋ ಒಂದು ಸಂಬಂಧದಲ್ಲಿ ಹೇಳ್ತಾ ಇಲ್ಲ ನಾವು. ನಾವೊಂದು ಆತ್ಮವಾಗಿ, ಒಂದು ಪರಿಪೂರ್ಣ ಶಕ್ತಿಯಾಗಿ ಇಲ್ಲಿ ನಾವೆಲ್ಲರೂ ಕೂಡ, ನಮ್ಮಲ್ಲಿ 2 ತತ್ವಗಳು ಇದೆ. ಒಂದು ಪುರುಷ ತತ್ವ, ಇನ್ನೊಂದು ಸ್ತ್ರೀ ತತ್ವ. ಪ್ರತಿಯೊಬ್ಬರಲ್ಲೂ ಇದು ಹೆಣ್ಣು ಗಂಡು ಎನ್ನುವಂತಹದ್ದು ನಮ್ಮ ನೀವು ನೋಡ್ತಾ ಇದ್ದೀರಿ. ಆದರೆ ಓಕೆ, 2 ತತ್ವಗಳಿಂದ ಕೂಡಿರುವಂತಹ ಆತ್ಮ. ಸೊ ಇಲ್ಲಿ ಒಂದು ಪುರುಷ ತತ್ವ, ಇನ್ನೊಂದು ಏನು ಸ್ತ್ರೀ ತತ್ವ. ಸೊ ಇವೆರಡು ಇದ್ದಾಗ ಮಾತ್ರ ಪರಿಪೂರ್ಣತೆ ಸಿಕ್ಕೋದು. ಓಕೆ, ಸೊ ಈ ಪರಿಪೂರ್ಣ ಶಕ್ತಿ ಯಾವಾಗ ನಮಗೆ ಆಗತ್ತೆ ಅಂತ ಹೇಳಿದ್ರೆ, 2 ಡಿವೈನ್ ಫುಲ್ ಲೆವೆಲ್ ಅಲ್ಲಿ ಸಾಧನೆಯನ್ನ ಪರಿಪೂರ್ಣವಾಗಿ ಮಾಡಿದಾಗ ಮಾತ್ರ ಆ ಒಂದು ಶಕ್ತಿಯ ಮಿಲನ ಶಿವನ ಜೊತೆ ಆಗುವಂತಹದ್ದು ಎನ್ನುವಂತ ಪರಿಪೂರ್ಣ ಕತೆ ಇದರಲ್ಲಿ ಇರುವಂತಹದ್ದು. ಅದಕ್ಕಾಗಿ ಮಹಾತಾಯಿ ತನ್ನ ಒಂದು ನೋಡಿ ಜೀವನದಲ್ಲಿ ಅದು ಯಾಕೆ ಈ ಒಂದು ಹಂತದಲ್ಲಿ ತಾಯಿ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಏನನ್ನ ತಿಳಿಸ್ತಾ ಇದ್ದಾರೆ ಹಿಂದೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು. ತಾಯಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಸೊ ಅರ್ಥ ಆಯ್ತಾ? ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತದ್ದು ತಾಯಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ನಾವು ಕೂಡ ತಾಯಿಯಂತೆಯೇ ಒಂದು ಶಕ್ತಿಯಾಗಿ ಬಂದಂತವ್ರು, ಒಂದು ಆತ್ಮವಾಗಿ ಬಂದಂತವ್ರು. ಸೊ ಇಲ್ಲಿ ನಾವು ಇರುವಂತಹದ್ದು ನಮ್ಮ ಒಂದು ಜರ್ನಿ ಏನಿದೆ ಅಲ್ಲ, ಸೊ ಇದು ನಮ್ಮ ಆತ್ಮದ ಪ್ರಯಾಣದಲ್ಲಿದ್ದೀವಿ ನಾವು. ನಮಗೆ ಅರಿವಿಲ್ಲದ ಒಂದು ಆತ್ಮದ ಪ್ರಯಾಣದಲ್ಲಿದ್ದೀವಿ ನಾವು. ಸೊ ಯಾಕೆ ಅರಿವಿಲ್ಲ, ಯಾಕೆ ಅರಿವು ನಮಗೆ ಪೂರ್ಣವಾಗಿ ಸಿಗ್ತಾ ಇಲ್ಲ ಅಂದ್ರೆ, ಸೊ ನಮಗೆ ಈ ಜಗತ್ತಿನಲ್ಲಿ ನಾವು ಈ ಭೂಮಿಯಲ್ಲಿ ಹುಟ್ಟಬೇಕಂದ್ರೆ ನಾವು ಕೆಲವು ನಿಯಮಗಳ ಜೊತೆ ನಾವು ನಮ್ಮ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರಯಾಣದಲ್ಲಿ ಯಾವ ನಿಯಮ? ಸೊ ನಾನು ನನ್ನ ಕರ್ಮಗಳನ್ನ ಮುಗಿಸಿ, ಸೊ ಆನಂತರ ನಾನು ಒಂದು ಹಂತಕ್ಕೆ, ತಾಯಿ ದೇವಿಯೂ ಹಾಗೇನೆ ತನ್ನ ಕರ್ಮಗಳನ್ನ ಮುಗಿಸಿದ್ಲು. ತಾಯಿ ಮಾಡ್ತಾ ಮಾಡ್ತಾ ತನ್ನ ಒಂದು ಏನಿಲ್ಲ, ಅವಳದು ಕರ್ಮ ಏನ್ ಗೊತ್ತಾ, ಈ ಒಂದು ಜನ್ಮದಲ್ಲಿ ಹುಟ್ಟಿ ತನ್ನ ಜೀವನದಲ್ಲಿ ತಪಸ್ಸನ್ನ ಮಾಡುವಂತದ್ದು, ನಿರಂತರವಾದ ಶಿವ ಆರಾಧನೆಯನ್ನು ಮಾಡುವಂತದ್ದು, ಶಿವಭಕ್ತಿಯಿಂದ ಕೂಡಿ ತನ್ನ ಪೂರ್ಣವಾದ ಎಲ್ಲ ಕೈಂಕರ್ಯವನ್ನ ಪೂರೈಸುವಂತದ್ದು. ಅಂದ್ರೆ ಹೂಗಳನ್ನ ಕಿತ್ಕೊಂಡ್ ಬರೋದು, ಪೂಜೆ ಮಾಡೋದು, ಶಿವನಿಗೆ ಅರ್ಚನೆ ಮಾಡೋದು ಅಂತದ್ದು, ಆರತಿ ಬೆಳಗೋದು. ಸೊ ಈ ಕಾರ್ಯದಲ್ಲಿ ತಾನು ತೊಡಗಿಸ್ಕೊಂಡಿದ್ಲು. ಓಕೆ, ಅದು ಮೊದಲನೇ ಹಂತದಲ್ಲಿ ತಾಯಿ ಒಂದು ರಾಜಕುಮಾರಿಯಾಗಿ ಹುಟ್ಟಿ, ಆನಂತರ ಅವಳಿಗೆ ಯಾವಾಗ ತನ್ನ ಹಿಂದಿನ ಜನ್ಮದ ಒಂದು ಇದು ಸ್ಥಿತಿ ಮರ್ತು ಹೋಗುತ್ತೆ. ಸೊ ಆನಂತರ ತಾಯಿಗೆ ನಾರದರು ತಿಳಿಸ್ತಾರೆ, ಸೊ ನಿನ್ನ ಬಂದ ಉದ್ದೇಶ ಏನು ಎನ್ನುವಂತದ್ದು. 2ನೇ ಜನ್ಮದಲ್ಲಿ ತಾಯಿ ಬಂದಂತ ಉದ್ದೇಶವನ್ನ ತಿಳಿಸ್ಕೊಡ್ತಾರೆ. ಸೊ ಆಗ ತಾಯಿಗೆ ಜ್ಞಾನೋದಯವಾಗ್ತಾ, ಸೊ ತನ್ನ ತಪಸ್ಸನ್ನ, ತನ್ನ ಪರಿಪೂರ್ಣ ಜೀವನವನ್ನ ಶಿವನ ಒಂದು ಸಾನ್ನಿಧ್ಯಕ್ಕೋಸ್ಕರ
ತಪಸ್ಸನ್ನ ಮಾಡ್ತಾ 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 ಸೊ ಶಿವಾರಾಧನೆಯನ್ನ ಮಾಡ್ತಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದರಲ್ಲಿ ಮೊದ್ಲಿಗೆ ತಲ್ಲೀನವಾದಾಗ ಮೊದಲಿಗೆ ಶಿವನನ್ನ ನಾನು ಕಾಣ್ಬೇಕು, ಶಿವನನ್ನ ಸೇರ್ಬೇಕು ಅಂದಾಗ ಪೂರ್ಣವಾಗಿ ಪೂಜೆಯಲ್ಲಿ ಇರ್ತಾಳೆ ಅವಳು, ಕರ್ಮದಲ್ಲಿ ಇರ್ತಾಳೆ ಅವಳು. ಅಂದ್ರೆ ಹೂಗಳನ್ನ ಕಿತ್ಕೊಂಡ್ ಬರೋದು, ಅಲಂಕಾರ ಮಾಡೋದು, ಮತ್ತೆ ನಾನಾ ವಿಧವಾದಂತಹ ನೈವೇದ್ಯವನ್ನ ಮಾಡೋದು, ಅರ್ಪಿಸೋದು. ಸೊ ಇಂಥ ಕಾರ್ಯದಲ್ಲಿ ತಾಯಿ ಇರ್ತಾಳೆ. ಅವಾಗ ಶಿವನ ಮುಖೇನ ಬ್ರಹ್ಮದೇವರು ಶಿವನಿಗೆ ಒಂದು ಸಂದೇಶವನ್ನ ಕೊಡ್ತಾರೆ. ನೀನ್ ಹೇಗಾದ್ರೂ ಮಾಡಿ ತಾಯಿಗೆ ತಾನು ಮಾಡುವಂತ ಕರ್ತವ್ಯ ಮೂಲ ಉದ್ದೇಶ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಬರೇ ಕರ್ಮದಲ್ಲೇ ಇರ್ತೀವಿ. ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ಇಲ್ಲಿ ಬಂದಾಗ ನಮ್ಗೆ ಮರ್ತೋಗಿರುತ್ತಲ್ವಾ ಎಲ್ಲವೂ, ಏನು ನಿಜವಾದ ಕರ್ತವ್ಯ ಏನು ಅಂತ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ನಮ್ಮ ಕರ್ತವ್ಯದಲ್ಲೇ ಇದ್ದು ಬಿಡ್ತೀವಿ. ಓ ನಾನು ಇದು ಮಾಡೋದು ನನ್ನ ಕರ್ತವ್ಯ. ಸೊ ಹಾಗೇನೆ ನಾವುಗಳು ಹಾಗೇನೆ, ತಾಯಿದು ಬೇರೆ ಕರ್ತವ್ಯ. ಸೊ ಅವರಿಗೆ ಒಂದೇ ಇದಿತ್ತು, ಯಾಕಂದ್ರೆ ದೈವ ಶಕ್ತಿ ಇದ್ದಂತಹ ತಾಯಿ ಅಲ್ವಾ. ಸೊ ಹಾಗಾಗಿ ಹುಟ್ಟುತ್ತಾನೆ ತಾಯಿ, ಅದು ಶಿವನಿಂದ ಅರ್ಧ ಆಗಿ ಬಂದಿರುವಂತ ಆತ್ಮ, ಅದು ಶಕ್ತಿ ಅದು. ಸೊ ಅದಕ್ಕಾಗಿ ಅದಕ್ಕೆ ಹುಟ್ಟುತ್ತಾನೆ ತನ್ನ ಸೋಲ್ ಲೆವೆಲ್ ಅಲ್ಲಿ ಅದರ ಒಂದು ಕೂಗು ಇರುತ್ತೆ, ಏನಂತ, ಶಿವ ಸಾನ್ನಿಧ್ಯವನ್ನ ಪಡೆಯೋದಕ್ಕೆ ನೀನೇನೆಲ್ಲ ಕರ್ಮಗಳನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನುವಂಥದ್ದು ಒಳಗಿಂದ ತನಗೆ ಜ್ಞಾನೋದಯ ಆಗ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ತಾಯಿ ನಾನ್ ಪೂಜೆ ಮಾಡ್ಬೇಕು, ಯಾಕಂದ್ರೆ ಕಲ್ಸಿರೋದಲ್ವಾ. ಇಲ್ಲಿ ಜಗತ್ತಿನಲ್ಲಿ ಒಂದು ಅರಮನೆಯಲ್ಲಿ ಏನಿರುತ್ತೆ, ರಾಜ ರಾಣಿ ಏನ್ ಕಲಿಸ್ತಾರೆ. ಸೊ ಪ್ರತಿನಿತ್ಯ ಎದ್ದೇಳೋದು, ಪೂಜೆ ಮಾಡೋದು, ಮೂರ್ತಿಗೆ ಏನ್ ಬೇಕೋ ಅಲಂಕಾರ ಮಾಡುವಂಥದ್ದು. ಸೊ ಇದನ್ನ ಕಲ್ಸಿರ್ತಾರೆ, ಅದ್ರಲ್ಲಿ ತಲ್ಲೀನವಾಗಿರ್ತಾಳ ತಾಯಿ. ಆದ್ರೆ ನಿಜವಾದ ಜ್ಞಾನೋದಯ ಆಗಬೇಕು ಅಲ್ವಾ, ಏನ್ ಮಾಡ್ಬೇಕು ಅನ್ನುವಂತ ಕರ್ತವ್ಯನ ತಿಳಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ರಹ್ಮದೇವರು ಶಿವನಿಗೆ ಒಂದು ಇದನ್ನ ಸಂದೇಶವನ್ನ ಕೊಡ್ತಾರೆ. ಏನಂತ ನೋಡು, ದೇವಿ ತನ್ನ ಕರ್ತವ್ಯನ ಪರಿಪೂರ್ಣ ಅಲ್ಲೇ ಅಂತ ತಿಳಿದು ಅದರಲ್ಲಿ ಮಗ್ನಲಾಗ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಆ ತಾಯಿಗೆ ಎಚ್ಚರಿಕೆ ಕೊಡ್ಬೇಕು, ನೀನು ಮಾಡುವಂತ ಕರ್ತವ್ಯ ತಪಸ್ಸು ಬೇರೆ, ನೀನ್ ಮಾಡ್ಬೇಕಾಗಿರುವಂತದ್ದು ಎನ್ನುವಂತ ಎಚ್ಚರ ಕೊಡಿಸ್ಬೇಕು. ಆ ತಾಯಿಗೆ ಒಂದಷ್ಟು ತಾನ್ ಮಾಡ್ತಾ ಇರೋದು ಇದು ಸಾಕು, ಮತ್ತೆ ಇನ್ನೊಂದು ಏನೋ ಮಾಡಬೇಕು ಅನ್ನುವಂತ ಜ್ಞಾನ ಬರ್ಬೇಕು ಅಂತ ಹೇಳಿ ಶಿವ ಒಂದು ತಾಯಿಗೆ ಒಂದು ಸಾನ್ನಿಧ್ಯಕ್ಕೆ ಬಂದು ಅವರಿಗೆ ತಿಳಿಸ್ಕೊಡ್ತಾರೆ. ತಾಯಿಗೆ ಶಿವ ಬಂದು ತಿಳಿಸುವಾಗ್ಲೂ ಕೂಡ ಇವನೇ ಶಿವ, ಸೊ ನಾನು ಈ ಶಿವನನ್ನೇ ನಾನು ಸೇರ್ಬೇಕು ಅನ್ನುವಂತ ಒಂದ್ ಸ್ವಲ್ಪ ಜ್ಞಾನ ಕೂಡ ಅವರಿಗೆ ಬರೋದಿಲ್ಲ ಆ ಸಮಯದಲ್ಲಿ. ಯಾರಿಗೆ? ಆ ತಾಯಿಗೆ. ಸೊ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳ್ಕೊಡ್ತಾರೆ ಶಿವನಿಗೆ, ನೀನು ಆ ತಾಯಿಗೆ ಸ್ವಲ್ಪ ಒಳಗಡೆ ನೋವಾಗೋ ತರ ನೀನು ಮಾತಾಡ್ಬೇಕು. ಯಾಕಂದ್ರೆ ಬೇರೆ ಯಾರು ತಾಯಿಗೆ ನೋಯಿಸೋಕ್ ಆಗೋದಿಲ್ಲ. ಯಾರು ತಾಯಿಗೆ ನೋಯಿಸ್ತಾರೋ ಅವಳು ನೊಂದ್ರೆ ಸೊ ಏನಾಗತ್ತೆ, ಅವರು ಆ ಕರ್ಮಕ್ಕೆ ತುತ್ತಾಗ್ತಾರೆ. ಸೊ ಹಾಗಾಗಿ ತಾಯಿಗೆ ನೋಯಿಸೋಕಾಗೋದು, ನೋಯಿಸೋದು ಅಂತ ಹೇಳಿದ್ರೆ ಶಿವ ಮಾತ್ರ ನೋಯಿಸೋಕಾಗೋದು. ಅರ್ಥ ಆಯ್ತಾ? ಸೊ ಶಿವ ನೋಯಿಸಿದಾಗ ಶಿವ ಕರ್ಮದಿಂದ ಮುಕ್ತನಾಗಿರುವಂತವನು. ಸೊ ಅಂತ ಒಂದು ಶಿವ ಶಕ್ತಿಗೆ ಒಂದಷ್ಟು ತನ್ನ ಕರ್ತವ್ಯದಲ್ಲಿ ಆ ಪಥವನ್ನ ಬದಲಾಯಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಭೂಮಿಗೆ ಬರ್ತಾರೆ. ಬಂದಾಗ ಆ ಶಿವನನ್ನ ಭೇಟಿಯಾದಾಗೂ ಕೂಡ ತಾಯಿಗೆ ಗೊತ್ತಾಗೋದಿಲ್ಲ. ಸೊ ನಾನು ಈ ಒಂದು ನನ್ನ ಕರ್ತವ್ಯ ಏನು, ನಾನು ಹೇಗೆ ನಾನು ಶಿವನನ್ನ ಸೇರೋದು ಅಂತ. ಆದ್ರೆ ಶಿವ ಸಾನ್ನಿಧ್ಯ ಅವಳಿಗೆ ತುಂಬಾ ಆನಂದವನ್ನ ಕೊಡ್ತಾ ಹೋಗತ್ತೆ. ಮತ್ತೆ ನನ್ಗೆ ಏನೋ ಸಿಕ್ಕದಂತ ಒಂದು ಆ ಪರಿಪೂರ್ಣತೆ ಆ ತಾಯಿಗೆ ಆಗ್ತಾ ಇರುತ್ತೆ. ಆದ್ರೂ ಕೂಡ ತನ್ನ ಕರ್ತವ್ಯದಲ್ಲಿ ಇರ್ತಾಳೆ. ಸೊ ಶಿವನೇ ಬಂದು ನನ್ಗೆ ಒಂದಷ್ಟು ನನ್ಗೆ ಏನೋ ಒಂದು ಕೊಡ್ಬೇಕು ಅಂದಾಗ ಅವಳು ಹೇಳ್ತಾಳೆ, ನನ್ಗೆ ಸಮಯ ಆಗೋಗಿದೆ, ನಾನು ಶಿವಾರಾಧನೆ ಮಾಡ್ಬೇಕು, ಶಿವನಿಗೆ ಹೂಗಳನ್ನ ಅರ್ಪಿಸ್ಬೇಕು, ನೈವೇದ್ಯ ಅರ್ಪಿಸ್ಬೇಕು, ನನ್ಗೆ ಆಗೋದಿಲ್ಲ ಅಂತ. ಅರ್ಥ ಆಯ್ತಾ? ಸೊ ಅಂತ ಸಂದರ್ಭದಲ್ಲಿ ಅವಳಿಗೆ ಶಿವ ಒಂದು ಜ್ಞಾನೋದಯ ಮಾಡ್ತಾರೆ.
ಈ ತರ ಇಲ್ಲ, ನೀನ್ ನನ್ಗೆ ಮಾಡ್ಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ತಾಯಿ ಕೋಪಗೊಳ್ತಾಳೆ. ನಾನು ಇಲ್ಲ, ನನ್ನ ಒಂದು ಕರ್ತವ್ಯ ಇದೆ, ನಾನು ನನ್ನದೇ ಆದಂತ ಕರ್ತವ್ಯನ ಮಾಡ್ಬೇಕು, ನಾನು ನೈವೇದ್ಯ ಮಾಡ್ಬೇಕು, ನಾನು ಇದು ಮಾಡ್ಬೇಕು, ಅದು ಮಾಡ್ಬೇಕು ಅನ್ನುವಂಥದ್ದು. ಆ ಸಮಯದಲ್ಲಿ ಆ ತಾಯಿಗೆ ಸ್ವಲ್ಪ ಚೆನ್ನಾಗಿ ಹೃದಯಕ್ಕೆ ತಟ್ಟೋ ಹಾಗೆ ಶಿವ ಅವರಿಗೆ ತಿಳಿಸ್ಕೊಡ್ತಾರೆ. ಏನಂತ? ಸೊ ನೀನು ಬಂದಂತ ಕರ್ತವ್ಯ ಏನಂತ ಹೇಳಿದ್ರೆ ಕರ್ಮದಲ್ಲಿ ಮುಳುಗೋದಲ್ಲ. ಕರ್ಮದಲ್ಲಿ ಇದ್ದಾಗ ನಮ್ಮ ಪರಿಪೂರ್ಣ ಪಕ್ವತೆಯನ್ನ ಪಡಿಬೇಕು ಅಷ್ಟೇ. ಈಗ ಶಿವ ಆರಾಧನೆ ಮಾಡ್ತಾ ಇದ್ದೀವಿ, ಹೇಗೆ? ಶಿವನ ಒಂದು ಪಠನವನ್ನ ಮಾಡ್ತಾ, ಮತ್ತೆ ಶಿವನಿಗೆ ಹೂಗಳನ್ನ ಅರ್ಪಿಸ್ತಾ. ಸೊ ಇದೆಲ್ಲ ಏನು? ಕರ್ಮ. ಸೊ ಒಂದಷ್ಟು ಕರ್ಮಗಳು ನಾವು ಮಾಡಿ ಆದ್ಮೇಲೆ ಸೊ ನಮ್ಮ ಮನಸ್ಸೇನಿದೆ, ಆ ಮನಸ್ಸು ಆ ಪೂರ್ಣತೆಯ ಅನುಭವ ಪಡ್ಕೊಂಡಾಗ, ಏಕಾಗ್ರತೆ ಪಡ್ಕೊಂಡ ನಂತರ ನಾವು ನಮ್ಮ ಒಳಗಡೆ ಇಳಿಯುವಂತ ಕೆಲಸ ಮಾಡಬೇಕು. ಅದು ತಪಸ್ಸು ಮಾಡಬೇಕು, ಅಂದ್ರೆ ಪ್ರತಿನಿತ್ಯದ ಧ್ಯಾನ ಮಾಡಬೇಕು. ಸೊ ಧ್ಯಾನದ ಸ್ಥಿತಿಯಲ್ಲಿ ನಮಗೆ ಒಂದು ಪರಿಪೂರ್ಣತೆ ಸಿಗ್ತಾ ಹೋಗುತ್ತೆ, ಆ ಸಿದ್ಧಿ ಆಗತ್ತೆ. ಯಾವಾಗ ತನ್ನ ಒಳಗಡೆ ತಾನು ಜರ್ನಿ ಮಾಡ್ತಾರೋ, ಸೊ ಆಗ ಆತ್ಮದ ಅರಿವು ಮಾಡಬೇಕು, ಸ್ವಯಂ ದರ್ಶನ ಆಗ್ಬೇಕು. ಮೊದಲಿಗೆ ಸ್ವದರ್ಶನ ಅಂತ ಹೇಳ್ತೀವಿ, ಸುದರ್ಶನ ಅಂತ ಹೇಳ್ತೀವಿ, ಸ್ವದರ್ಶನ ಅಂತ ಹೇಳ್ತೀವಿ. ಸೊ ಆ ಸ್ವದರ್ಶನ ಮೊದಲಿಗೆ ಆಗ್ಬೇಕು. ಅದು ಆಗದ ಹೊರತು ಶಿವನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಹೊರಮುಖವಾಗಿ ಬರೀ ಮೂರ್ತಿಗೆ ಆರಾಧನೆ ಮಾಡ್ತಾ ಇದ್ರೆ ಆ ಶಿವನನ್ನ ಕಾಣಬೇಕು ಅಂದ್ರೆ ಸ್ವದರ್ಶನ ಹೇಗಾಗತ್ತೆ? ಆಗೋದಿಲ್ಲ. ನನ್ನ ಒಳಗಡೆ ಇರುವಂತಹ ಶಕ್ತಿಯ ದರ್ಶನ ಮೊದಲಿಗೆ ನನ್ಗಾಗ್ಬೇಕು. ಅದು ಆದಾಗ ಮಾತ್ರನೇ ಸೊ ನಾನು ಶಿವನ ಸಾನ್ನಿಧ್ಯವನ್ನ ಪಡೆಯೋದಕ್ಕೆ ಸಾಧ್ಯ, ಆ ಪರಮಾತ್ಮನ ಆ ಪರಿಪೂರ್ಣತೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕಾಗಿ ನಾವು ನಮ್ಮ ಒಳಗಡೆ ನಾವು ಇಳಿಬೇಕು, ಇನ್ನರ್ ಜರ್ನಿ ಮಾಡ್ಬೇಕು. ಇದು ಬಹಳ ಮುಖ್ಯ. ಸೊ ಈ ಇನ್ನರ್ ಜರ್ನಿ ಯಾವಾಗ ನಾವು ಮಾಡ್ತೀವಲ್ವಾ, ಸೊ ಅಂತ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ದರ್ಶನ ಆಗತ್ತೆ. ನನ್ನ ದರ್ಶನದಲ್ಲಿ ಅದೊಂದು ಕನ್ನಡಿಯ ಹಾಗೆ, ನನ್ನ ದರ್ಶನ ಮಾಡಿದಾಗ ಆ ಒಂದು ಕನ್ನಡಿಯಲ್ಲಿ ಪರಮಾತ್ಮನೇ ಅಡಗಿದ್ದಾನೆ. ಸೊ ಆಗ ಆ ಪರಮಾತ್ಮನನ್ನ ನಾನು ಸೇರ್ಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂತದ್ದು. ಸೊ ನಮ್ಗೆ ಈ ತಾಯಿಯ ಒಂದು ಪೂರ್ಣ ಅವತಾರದ ಜರ್ನಿ ಏನಿದೆಯಲ್ಲ, ಸೊ ಇದರಿಂದ ನಾವು ಕಲಿಬೇಕಾಗಿರುವಂತ ಪಾಠ. ಸೊ ಇಲ್ಲಿ ತಾಯಿ ಮಾತ್ರ ಶಿವನಿಂದ ಬೇರ್ಪಟ್ಟು ಈ ಭೂಮಿಗೆ ಬಂದದ್ದಲ್ಲ, ಆಯ್ತಾ? ನಾವು ಕೂಡ ಆ ಒಂದು ಪರಮಾತ್ಮನ ಒಂದು ಚೈತನ್ಯ ಶಕ್ತಿಯಿಂದ ಹೊರಗಡೆ ಬಂದಿದೀವಿ. ನಾವು ಯಾತಕ್ಕಾಗಿ ಬಂದಿದೀವಿ? ಒಂದು ಬಿಗ್ ಬ್ಯಾಂಗ್ ಥಿಯರಿ, ನೀವು ಅದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಸೊ ಅದರಲ್ಲಿ ಈ ಭೂಮಿ ಹೇಗೆ ಒಂದು ಸೃಷ್ಟಿಯಾಯ್ತು ಎನ್ನುವಂತದ್ದು ವಿವರ ಇದೆ. ಸೊ ಆ ಚೈತನ್ಯ ಶಕ್ತಿ ಯಾವಾಗ ತನ್ನ ಒಂದು ಚಂಚಲತೆಯಿಂದ ನಾನು ಅನುಭವವನ್ನ ಪಡ್ಕೋಬೇಕು, ಸೊ ಜಗತ್ತಿನ ನಿರ್ಮಾಣ ಮಾಡಿ ಜಗತ್ತಿನಲ್ಲಿ ಆಗುವಂತಹ ಅನೇಕ ವಿಭಿನ್ನವಾದಂತಹ ಒಂದು ಸೃಷ್ಟಿಯ ಅನುಭವ ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಚಂಚಲ ಮನಸ್ಸಿನ ಆ ಚೈತನ್ಯ ಶಕ್ತಿ ಸೊ ಎರಡು ಭಾಗ ಆಗತ್ತೆ. ಒಂದು ಶಿವ, ಇನ್ನೊಂದು ಶಕ್ತಿಯಾಗಿ. ಈ ಶಕ್ತಿ ರೂಪದಲ್ಲಿರುವಂತಹ ಆ ಒಂದು ಫೆಮಿನೈನ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಸ್ತ್ರೀ ತತ್ವ, ಅದು ಚೆದುರಿ ಸೊ ಹೊರಗೆ ಬಂದಾಗ ಅದು ವಿಭಿನ್ನವಾದ ಚೈತನ್ಯ ಶಕ್ತಿಗಳಾಗಿ ಅದು ದೊಡ್ಡ ದೊಡ್ಡ ಶಕ್ತಿಗಳು ಏನಾಯ್ತು, ಸೂರ್ಯ, ಚಂದ್ರ, ನವಗ್ರಹಗಳು, ನಕ್ಷತ್ರಗಳು ಆದವು. ದೊಡ್ಡ ದೊಡ್ಡ ಚೈತನ್ಯ ಶಕ್ತಿ ಏನು ಆ ಪರಮಾತ್ಮನಿಂದ ಹೊರಗಡೆ ಬಂತಲ್ಲ, ಆ ದೊಡ್ಡ ಶಕ್ತಿಯಿಂದ ಸೊ ಅದು ಬಂದಾಗ ಮೊದಲಿಗೆ ಆಗಿದ್ದೇನು, ಸೊ ಈ ಎಲ್ಲ ಸೂರ್ಯ, ಚಂದ್ರ, ಗ್ರಹಗಳು ಸೊ ಇದೆಲ್ಲ ಒಂದು ಚೈತನ್ಯ ಶಕ್ತಿಯಾಗಿ ಉತ್ಪತ್ತಿ ಆಯ್ತು. ಆ ನಂತರ ಭೂಮಿ ಆಯ್ತು, ಭೂಮಿ ಒಳಗಡೆ ಇನ್ನು ಅನೇಕ ಲೋಕಗಳಿದೆ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಬೇರೆ ಬೇರೆ ಲೋಕಗಳು ಕೂಡ ಸೃಷ್ಟಿಯಾಯ್ತು. ಸೊ ಇದರಲ್ಲಿ ಅದರ ಒಳಗಡೆ ಒಂದು ಭೂಮಿ ಕೂಡ, ಆ ಭೂಮಿಯಲ್ಲಿ ಬಂದಂತ ಸಣ್ಣ ಸಣ್ಣ ಕಣಗಳೇನಿದೆ ಅದು ಈ ಜೀವಿಗಳಾಗಿ. ಸೊ ಮೊದಲಿಗೆ ಯಾವ್ದು ಜೀವಿ? ನಮಗೆ ಮೊದಲನೇದು ಶಿಲಾಯೋನಿಯಲ್ಲಿ ಎಲ್ಲಾ ಶಕ್ತಿಗಳು
ಇದ್ವು. ಶಿಲಾಯೋನಿ ಅಂತ ಹೇಳಿದ್ರೆ ರಾಕ್ ಇದೆಯಲ್ವಾ, ಬಂಡೆ. ಸೊ ಆ ರೂಪದಲ್ಲಿ ಒಂದು ಶಕ್ತಿಯಾಗಿ ನಾವು ಚೈತನ್ಯವನ್ನ ಪಡ್ಕೊಳ್ತೀವಿ. ಸೊ ಆ ನಂತರ ಇನ್ನೊಂದು ಹಂತದಲ್ಲಿ ವೃಕ್ಷ ಯೋನಿಯಾಗಿ ಅನೇಕ ಸಾವಿರಾರು ಜನ್ಮಗಳನ್ನ ವೃಕ್ಷಗಳಲ್ಲಿ ಪಡಿತೀವಿ ಅಲ್ವಾ. ಮೊದಲು ಚಿಕ್ಕ ಚಿಕ್ಕ ಗಿಡಗಳಾಗಿ, ಆ ನಂತರ ಒಂದಷ್ಟು ದೊಡ್ಡ ಗಿಡಗಳಾಗಿ, ಆ ನಂತರ ಇನ್ನೊಂದಷ್ಟು ಫಲವನ್ನ ಕೊಡುವಂತಹ ವೃಕ್ಷವಾಗಿ, ಮತ್ತೆ ಔಷಧಿ ರೂಪದಲ್ಲಿ ಬಂದಂತಹ ವೃಕ್ಷಗಳು ಮತ್ತೆ ಗಿಡಗಳು ಆ ಸ್ವರೂಪವನ್ನ ಪಡೆದಂತವು. ಸೊ ಇವೆಲ್ಲವೂ ಇನ್ನೊಂದು ಹಂತಕ್ಕೆ ಕೀಟ ಯೋನಿಯಾಗಿ ಬದಲಾಗತ್ತೆ. ಕೀಟ ಯೋನಿಯಲ್ಲೂ ಕೂಡ ಅನೇಕ ಇದಿದೆ. ಅದಾನಂತರ ವಾಮ್ ಅಂತ ಹೇಳ್ತೀವಲ್ಲ, ಹುಳುಗಳ ರೂಪದಲ್ಲಿ ಬರುವಂತಹವು, ಆ ನಂತರ ಪ್ರಾಣಿಗಳ ರೂಪದಲ್ಲಿ ಬರುವಂತದ್ದು, ಆ ನಂತರ ಜಲಚರ ಪ್ರಾಣಿಗಳಾಗಿ ಇರುವಂತಹದ್ದು, ಆ ನಂತರ ಇನ್ನೊಂದು ಹಂತಕ್ಕೆ ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಒಂದು ವಿಭಿನ್ನವಾದ ಹಂತವನ್ನ ಪಡೆಯುವಂಥದ್ದು. ಅದಾದ ನಂತರ ಮನುಷ್ಯನ ಸ್ವರೂಪ 84 ದಶಲಕ್ಷ ನಮ್ಮ ಯೋನಿಗಳಲ್ಲಿ ನಾವು ಎವ್ಯಾಲ್ಯೂಷನ್ ಆಗ್ತಾ ಆಗ್ತಾ ಆಗ್ತಾ, ಕನ್ನಡದಲ್ಲಿ ಏನು ಎವ್ಯಾಲ್ಯೂಷನ್ ಅನ್ನೋಕೆ ಪರಿವರ್ತನೆ, ಎಸ್ ಕರೆಕ್ಟ್, ಪರಿವರ್ತನೆಗೊಳ್ತಾ ಅಂದ್ರೆ ಪರಿವರ್ತನೆ ಆಗೋದು ಹೇಗೆ? ಡಿವೈನ್ ಫುಲ್ ಆಗಿ ನಾವು ನೋಡಿ. ಒಂದು ಎಕ್ಸಾಂಪಲ್ ಅಂತ ಏನ್ ಹೇಳಿದ್ರೆ, ಈಗ ಒಂದು ನಾಯಿ ಇದೆ ಅಲ್ವಾ, ನಾಯಿ. ನಿಮ್ಗೆ ಇವತ್ತು ಒಂದು ರಹಸ್ಯ ತಿಳಿಸ್ಕೊಡ್ತೀನಿ. ಸೊ ಏನಂತ ಹೇಳಿದ್ರೆ, ನಾಯಿ ನಮ್ಗೆ ತುಂಬಾ ಮನುಷ್ಯರಿಗೆ ಹತ್ರವಾಗಿರುವಂತದ್ದು. ಸೊ ನಾಯಿಗೆ ಅಲ್ವಾ, ಒಂದ್ ಸ್ವಲ್ಪ ಅದಕ್ಕೆ ನೀವು ಊಟ ತಿಂಡಿ ಕೊಟ್ರೆ ಸಾಕು, ಅದೆಷ್ಟು ಮನುಷ್ಯನಿಗೆ ತುಂಬಾ ವಿಧೇಯವಾಗಿ ನಡ್ಕೊಳ್ತಾ ಬರುತ್ತೆ. ಯಾಕೆ ಅಂತಂದ್ರೆ, ನಾಯಿ ಆಗಿದ ತಕ್ಷಣ ಇನ್ನೊಂದು ಹಂತಕ್ಕೆ ಅದು ತನ್ನ ಕರ್ತವ್ಯದ ಮುಖೇನ, ಸೊ ಅದು ಮನುಷ್ಯನ ಜನ್ಮಕ್ಕೆ ಬಡ್ತಿ ಹೊಂದುತ್ತೆ, ಅದು ಎವ್ಯಾಲ್ಯೂಷನ್ ಆಗತ್ತೆ. ಓಕೆ, ಸೊ ಇದು ಎಂತ ಕರ್ತವ್ಯ ಮಾಡುತ್ತೆ ಅಂತಂದ್ರೆ, ನಮ್ಮ ವೇದದಲ್ಲಿ ಉಲ್ಲೇಖ ಆಗಿದೆ, ಅಥರ್ವ ವೇದದಲ್ಲಿ ಏನಂತ ಹೇಳಿದ್ರೆ, ಯಾರಿಗೆ ಕ್ಯಾನ್ಸರ್ ಬರ್ತದಲ್ಲ ಯಾರ್ದಾದ್ರೂ ಮನೆಯಲ್ಲಿ, ಸೊ ಅಂಥವ್ರು ಒಂದು ಕಪ್ಪು ನಾಯಿನ ತಗೊಂಡ್ ಬಂದು ಸಾಕಿದ್ರೆ, ಆ ನಾಯಿ ಎಷ್ಟ್ರ ಮಟ್ಟಿಗೆ ಅದು ಅದು ತನ್ನ ಕರ್ತವ್ಯವನ್ನ ಮಾಡುತ್ತೆ ಅಂದ್ರೆ, ಯಾರಿಗೆ ಕ್ಯಾನ್ಸರ್ ಇದೆಯೋ ಅವರ ಆ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ತನ್ನತ್ರ ಸೆಳ್ಕೊಂಡ್ ಬಿಡತ್ತಂತೆ. ಅದು ಅಷ್ಟು ತಗೊಂಡ್ಬಿಟ್ಟು ಅದು ತನ್ನ ಜೀವವನ್ನ ಕಳ್ಕೊಂಡ್ ಬಿಡತ್ತಂತೆ. ಅಂತಹ ನಾಯಿ ಮುಂದಿನ ಹಂತಕ್ಕೆ ಒಂದು ಶಕ್ತಿಯಾಗಿ ಮನುಷ್ಯನ ಜನ್ಮವನ್ನ ಪಡಿತಾ ಹೋಗುತ್ತಂತೆ. ಸೊ ಇದನ್ನ ನಮ್ಮ ವೇದದಲ್ಲಿ ಉಲ್ಲೇಖ ಆಗಿರುವಂತದ್ದು. ಎಂತ ರಹಸ್ಯ ಅಲ್ವಾ ಇದು, ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಇನ್ ಮುಂದೆ ನೋಡಿ, ಯಾರಾದ್ರೂ ಇದನ್ನ, ಅಂದ್ರೆ ನಾನು ಆಗ್ಬೇಕಾ ಮೇಡಮ್, ಅದನ್ನ ನಾನು ಅನುಭವ ಮಾಡಿಲ್ಲ, ಬಟ್ ಅದ್ರಲ್ಲಿ ಉಲ್ಲೇಖ ಆಗಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ಕಪ್ಪು ನಾಯಿ ಅಂತಾನೆ ಮೆನ್ಷನ್ ಆಗಿರೋದು ಅಲ್ಲಿ, ಯಾಕೆ ಅಂತ ವಿವರ ಇಲ್ಲ ಅಲ್ಲಿ, ಆದ್ರೆ ಕಪ್ಪು ನಾಯಿ ಅಂತ ಇದೆ. ಮೋಸ್ಟ್ಲಿ ಅದು ಕಪ್ಪು ನಾಯಿ ಆಗಿದ್ರೆ ಆ ಒಂದು ನಾಯಿಗಳ ಸೋಲಲ್ಲೇ ಎವಲ್ಯೂಷನ್ ಆಗಿರುವಂತ ನಾಯಿ ಇರಬಹುದು ಮೋಸ್ಟ್ಲಿ. ಓಕೆ, ಅದು ಕೂಡ ಪರಿವರ್ತನೆ ಹೊಂದಿದಂತ, ಪಕ್ವತೆ ಹೊಂದಿರುವಂತ ನಾಯಿಗಳು ಇರಬಹುದು ಅದರಲ್ಲಿ. ಸೊ ಹಾಗಾಗಿ ಪೂರ್ಣವಾದ ಕಪ್ಪು ನಾಯಿ, ಪೂರ್ಣವಾಗಿ ಕಪ್ಪಿರ್ಬೇಕು, ಮಧ್ಯದಲ್ಲಿ ಚುಕ್ಕಿ ಎಲ್ಲ ಏನಿರಬಾರ್ದು. ಸೊ ಅಂಥ ಒಂದು ಕಪ್ಪು ನಾಯಿಗಳನ್ನ ಸೊ ಆ ರೀತಿ ತಗೊಂಡ್ ಬಂದು ಮನೆಗೆ ಸಾಕಿದಾಗ ಅಲ್ಲಿರುವಂತ ನೆಗೆಟಿವ್ ಎನರ್ಜಿನ ನೋಡಿ, ಅದೊಂದೇ ಅಲ್ಲ, ಎಲ್ಲಾ ಪ್ರಾಣಿಗಳು ಕೂಡ ನಮ್ಗೆ ಹಾಗೆ ಹಸು ಕೂಡ ಹಾಗೆ. ಅದ್ರಲ್ಲಿರುವಂತ ಪಾಸಿಟಿವ್ ಎನರ್ಜಿನ ನಮ್ಗೆ ಕೊಡುತ್ತೆ ಹಸು ಅಲ್ವಾ. ಅದ್ರಲ್ಲಿರುವಂತ ಅದು ಕೊಡೋದೇನೆ ಹೆಚ್ಚು, ನಾವು ಹಸುವಿಗೆ ಕೊಡೋದಕ್ಕಿಂತ ಹೆಚ್ಚು ನಮಗೆ ಅದು ಕೊಡುತ್ತೆ, ನಮ್ಗೆ ಪಾಸಿಟಿವ್ ಎನರ್ಜಿನ ಕೊಡುವಂತದ್ದು. ಸೊ ಹೀಗೆ ಪ್ರಾಣಿಗಳ ಯೋನಿ ನಂತರ ಮನುಷ್ಯ ಜನ್ಮ ಪಡಿಲಿಕ್ಕೆ ಅವು ಈ ತರ ಒಂದು ಎವಲ್ಯೂಷನ್ ಆಗ್ತಾ ಹೋಗುತ್ತೆ, ಪರಿವರ್ತನೆ. ಹಾಗೆ ಮನುಷ್ಯ ಜನ್ಮ ಪಡೆದ ನಂತರ ಸೊ ನಾವು ಇನ್ನೊಂದಷ್ಟು ಜನ್ಮಗಳು, ಒಂದು 400-500 ಜನ್ಮ ಬೇಕು. ಸೊ ನಮಗೆ ಈ ಒಂದು ಆಧ್ಯಾತ್ಮ ಎನ್ನುವಂತ, ಅಥವಾ ನಾನೊಂದು ಆತ್ಮ ಅನ್ನುವಂತ ಅರಿವು ಬರೋದಕ್ಕೆ.
400 ಜನ್ಮಗಳು ಬೇಕಾಗತ್ತೆ ಅಂತ ಅಂದ್ರೆ ಒಂದು ಅಂದಾಜು ಇದು, ಆಯ್ತಾ. ಆದ್ರೆ ಯಾವ ಸೋಲು ಆ ಜ್ಞಾನ ಉಳ್ಳದ್ದಾಗಿ ಒಂದು ತನ್ನ ಒಂದು ಜ್ಞಾನವನ್ನ ವೇದದ ಮುಖೇನ ನಮ್ಮ ಶಾಸ್ತ್ರಗಳ ಮುಖೇನ ಪಡಿತಾವೋ ಅಂಥ ಸೋಲ್ಗಳು ಬೇಗ ರೆವಲ್ಯೂಷನ್ ಆಗತ್ತೆ ಅಂತಾನು ಕೂಡ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಎಲ್ಲಾ ಆತ್ಮಗಳು ಇಲ್ಲಿ ಬರೋದೇನಕ್ಕೆ ಅಂದ್ರೆ ಕಲಿಯೋದಕ್ಕೆ. ಓಕೆ, ಯಾಕೆಂದ್ರೆ ಒಂದು ಆ ಶಕ್ತಿಯಿಂದ ಹೊರಗಡೆ ಬಂದ್ಬಿಟ್ಟಿದೆ ಅಲ್ವಾ, ಒಂದು ಚೈತನ್ಯ ಶಕ್ತಿಯಿಂದ ಹೊರಗ್ ಬಂದ್ಬಿಟ್ಟಿದೆ, ಒಂದಷ್ಟು ಕಣಗಳಾಗ್ಬಿಟ್ಟಿದೆ. ಆ ಚೈತನ್ಯ ಶಕ್ತಿ ಇರುವಂತ ಕಣಗಳು ಮತ್ತೆ ಆ ಒಂದು ಡಿವೈನ್ ಫುಲ್ ಸ್ಥಿರವಾದ ಶಕ್ತಿಗೆ ವಾಪಸ್ ಪರಮಾತ್ಮ ಅಂತ ನಾವೇನ್ ಹೇಳ್ತೀವಲ್ವಾ, ನಾವ್ ಹೆಸರು ಕೊಟ್ಟಿದೀವಿ ಅಷ್ಟೇ, ಆದ್ರೆ ಅದಕ್ಕೆ ನೀವ್ ಏನ್ ಬೇಕಾದ್ರೂ ಹೆಸರು ಕೊಟ್ಕೊಳ್ಬಹುದು. ಸೊ ಅದನ್ನ ಶಕ್ತಿ ಅಂತ ಹೇಳ್ಬೋದು, ಒಂದು ಶಿವ ರೂಪ ಅಂತ ಹೇಳ್ಬೋದು, ಸ್ಥಿರವಾಗಿರುವಂತ ಎನರ್ಜಿ ಅಂತ ಹೇಳ್ಬೋದು, ವಿಶ್ವಶಕ್ತಿ ಅಂತ ಹೇಳ್ಬೋದು, ಪರಮಾತ್ಮ ಅಂತ ಹೇಳ್ಬೋದು, ಸೊ ಹೈಯರ್ ಸೆಲ್ಫ್ ಅಂತ ಹೇಳ್ಬೋದು, ಸೊ ಏನಾದ್ರೂ ಹೇಳ್ಬೋದು. ಓಕೆ, ಸೊ ಇಂಥ ಒಂದು ಶಕ್ತಿಯನ್ನ ನಾವು ಹೋಗಿ ಮತ್ತೆ ಸೇರ್ಬೇಕು ಅಂದ್ರೆ ನಾವು ಕೂಡ ಅಷ್ಟೇ ಸ್ಥಿರವಾಗಿರುವಂತ ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕು. ಇದು ಬಹಳ ಮುಖ್ಯ. ನೋಡಿ, ಒಂದು ಹಂತಕ್ಕೆ ನಾವು ಇವಾಗ 400 ಜನ್ಮ ಮುಗಿಸಿದೀವಿ ಅಂತ ಇಟ್ಕೊಳ್ಳಿ. ನಾವು ಒಂದು ಆತ್ಮದ ಅರಿವನ್ನ ಪಡ್ಕೋತಾ ಇದೀವಿ, ಇವಾಗ ಒಂದ್ ಹೆಜ್ಜೆ ಇಡ್ತಾ ಇದೀವಿ. ಸೊ ಈ ಆತ್ಮದ ಅರಿವಲ್ಲಿ ನಾವು ಪರಿಪಕ್ವತೆ ಹೊಂದಲಿಕ್ಕೆ ಇನ್ನೊಂದಷ್ಟು ಸಾಧನೆಗಳನ್ನ ಮಾಡ್ಬೇಕು. ಹೇಗೆ ತಾಯಿ ತನ್ನ ಸಾಧನೆಯನ್ನ ತಪಸ್ಸಿನ ಮೂಲಕ ಮಾಡಿದಳು, ಸೊ ಅದೇ ರೀತಿ ನಾವು ಕೂಡ ಆ ಒಂದು ತಪಸ್ಸನ್ನ ನಾವು ಮಾಡ್ತಾ ಹೋಗ್ಬೇಕು. ನಮ್ಮ ಒಳಗಡೆ ನಾವು ಇಳಿಬೇಕು, ನಮ್ಮ ಆತ್ಮಜ್ಞಾನ ದರ್ಶನವನ್ನ ನಾವು ಮಾಡಬೇಕು. ಹಾಗೆ ಸ್ವಯಂ ತಾಯಿಗೂ ಕೂಡ ಆತ್ಮದರ್ಶನ ಮಾಡಿಸಿದ್ಯಾರು? ಶಿವ. ಓಕೆ, ಸೊ ಇಲ್ಲಿ ಒಂದು ಏನನ್ನ ತಿಳ್ಕೊಳ್ಬೇಕಂತ ಹೇಳಿದ್ರೆ, ನಾವೆಲ್ಲ ಬಂದಿರುವಂತದ್ದು ಒಂದು ಆತ್ಮದ ಜರ್ನಿಗಾಗಿ ಬಂದಿದೀವಿ, ಪ್ರಯಾಣಕ್ಕಾಗಿ. ಈ ಪ್ರಯಾಣದಲ್ಲಿ ನಾವು ಅನೇಕ ಕರ್ಮಗಳನ್ನ ಮಾಡಬೇಕು. ಆದ್ರೆ ನಾವು ಕರ್ಮ ಮಾಡ್ತಾ ಮಾಡ್ತಾ ನಮ್ಮ ಒಳಗಡೆ ಇರುವಂತ ಶಕ್ತಿಯ ಕಡೆಗೂ ನಾವು ನಮ್ಮ ಪ್ರಯಾಣವನ್ನ, ಹೊರಗೆ ಕೂಡ ಏನೆಲ್ಲ ಕಲಿತೀವೋ ಹಾಗೆ ಒಳಗಡೆನೂ ಕೂಡ ನಾವು ಇಳಿತಾ ಹೋಗ್ಬೇಕು. ಹೊರಗಡೆನೂ ನಮ್ಮ ಕರ್ಮನ ಮುಗಿಸ್ಬೇಕು, ನಮ್ ಒಳಗಡೆನೂ ಕೂಡ ಇಳಿಬೇಕು. ಇವೆರಡು ಯಾರು ಸೈಮಲ್ಟೇನಿಯಸ್ ಆಗಿ ಮಾಡ್ತೀವಿ ಅವರು ಮಾತ್ರನೇ ಸೊ ನಾವು ಒಂದು ಬ್ಯಾಲೆನ್ಸ್ಡ್ ರೂಪದಲ್ಲಿ ನಮ್ಮ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇದು ತಾಯಿ ತನ್ನ ಈ ಒಂದು ಅವತಾರಗಳಲ್ಲಿ ನಮ್ಗೆ ತಿಳಿಸ್ಕೊಟ್ಟಿರುವಂತದ್ದು. ಸೊ ಇದೇ ಮೂಲ ಉದ್ದೇಶ, ತಿಳ್ಕೊಳ್ಳಿ. ಓಕೆ, ಇದೇ ಮೂಲ ಉದ್ದೇಶ ನಮಗೆ ಈ ನವರಾತ್ರಿಯ ಒಂದು ಪರಿಪೂರ್ಣತೆಯನ್ನ ನಾವು ಆಚರಣೆ ಮಾಡುವಂತದ್ದು. ಇದರಲ್ಲಿ ಬೇರೆ ಉದ್ದೇಶ ಇಲ್ಲ. ಅದಕ್ಕಾಗಿನೇ ಈ ಒಂದು ನವರಾತ್ರಿಯನ್ನ ಎಲ್ರು ಅದೇ ತರ ಒಂದು ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇದ್ರು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ಯಾರಿಗೂ ಫ್ರೀ ಇರೋದಿಲ್ಲ ಅಲ್ಲ. ನೋಡಿ, ಎಲ್ಲಾರ್ಗು ಮಕ್ಕಳಿಗೆ ಎಕ್ಸಾಮ್ ಇದೆ, ಸುಮ್ನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಲ್ವಾ, ಎಲ್ರು ಕೆಲ್ಸದಲ್ಲಿ ಇದೀವಿ ಆತರ. ಆದ್ರೆ ಮುಂದೆ ನಮ್ಮ ಇದ್ರಲ್ಲಿ ಇನ್ನೊಂದು ಯಾವ್ದು ಸಂವತ್ಸರ, ಯಾವ ಇದ್ರಲ್ಲಿ ಬರುತ್ತೆ ಅದು ಮಾಸದಲ್ಲಿ? ಅಕ್ಟೋಬರ್ ಶರನ್ನವರಾತ್ರಿ. ಎಸ್. ಸೊ ಅಕ್ಟೋಬರ್ ಅಲ್ಲಿ ಶರನ್ನವರಾತ್ರಿಯಲ್ಲಿ ನಮ್ಗೆ ಆಗ ಸ್ವಲ್ಪ ಫ್ರೀ ಇರತ್ತೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಆ ಸಮಯದಲ್ಲಿ ಮತ್ತೆ ನವರಾತ್ರಿಯ ಉತ್ಸವವನ್ನ, ತಾಯಿಯ ಆರಾಧನೆಯನ್ನ ಮತ್ತೆ ಮಾಡ್ತೀವಿ. ಇದು ಯುಗದ ಆರಂಭ. ಈಗ ನಾವು ಮಾಡ್ತಾ ಇರೋದು ಇದೇ ಡಿವೈನ್ ಫುಲ್. ಆಕ್ಚುಲಿ ನಮ್ಮ ಯುಗ, ಹೊಸ ವರ್ಷದ ಆರಂಭ ಇದು. ಆ ಹೊಸ ವರ್ಷದ ಯುಗದ ಆರಂಭದಲ್ಲಿ ಈ ಮಾಡುವಂತ ತಾಯಿಯ ಒಂದು ಆ ಶಕ್ತಿಯ ಆರಾಧನೆ ಇದೆಯಲ್ಲ, ದಟ್ ಇಸ್ ಮೋಸ್ಟ್ ಪವರ್ಫುಲ್ ಆಕ್ಚುಲಿ. ಸೊ ನಿಮ್ಗೆ ಈಗಾಗ್ಲೇ 9 ದಿವಸದಲ್ಲಿ ಕೆಲವು ಅನುಭವಗಳು ನಿಮಗೂ ಆಗಿರಬಹುದು. ಸೊ ಒಂದಷ್ಟು ನೀವು ನಿಮ್ ಒಳಗಡೆ ಇಳಿದಿದ್ರೆ ಸೊ ನಿಮ್ಗೆ ಆ ಅನುಭವ ಖಂಡಿತವಾಗ್ಲೂ ಆಗಿರತ್ತೆ. ನಿಮ್ ಒಳಗಡೆ ಇಳಿಬೇಕು, ಅದು ಬಹಳ ಮುಖ್ಯ. ಅದಾಗಿದ್ರೆ ಮಾತ್ರ ಸೊ ನಮಗೆ ಆ ಅನುಭವ, ಆ ಒಂದು ಪಕ್ವತೆ ನಮಗೂ ಕೂಡ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಈ ಒಂದು ಡಿವೈನ್ ಫುಲ್ ಜರ್ನಿನಲ್ಲಿ ಸೊ ನಮಗೆ ನಮ್ಮ ಒಂದು ಸಿದ್ಧಿಯನ್ನ ಪಡ್ಕೊಳ್ತಾ, ಆ ತಾಯಿಯ ಆಶೀರ್ವಾದವನ್ನ ಮಾಡ್ಕೋತಾ, ಇಂದು ಕೊನೆಯ ಒಂದು ನವರಾತ್ರಿಯ ಉತ್ಸವದ 9ನೇ ದಿವಸದಲ್ಲಿ ಸಿದ್ಧಿದಾತ್ರಿ. ಸಿದ್ಧಿ ಅಂತಂದ್ರೆ ಏನು?
ಸಿದ್ಧಿ ಅಂದ್ರೇನು? ಎಲ್ಲವನ್ನು ಪಡ್ಕೊಳ್ಳೋದು ಅಥವಾ ಎಲ್ಲವನ್ನ ಸಾಧಿಸೋದು. ಹಾ. ಸೊ ಎಲ್ಲವನ್ನ ಪೂರ್ಣವಾಗಿ ಪಡ್ಕೊಂಡಂತ ತಾಯಿ ಸಿದ್ಧಿದಾತ್ರಿ. ದಾತ್ರಿ ಅಂದ್ರೆ ಕೊಡುವವಳು ಅಂತ. ದಾತ್ರಿ ಅಂದ್ರೆ ಕೊಡುವವಳು. ಸೊ ಅಂಥ ತಾಯಿಯ ಆರಾಧನೆಯನ್ನ ಮಾಡಿದ ನಾವು ಕೂಡ ಸಿದ್ಧಿಯನ್ನ ಪಡ್ಕೊಳ್ಬೇಕು ಅಂತ. ಇದ್ರ ಮಧ್ಯೆ ನಿಮಗೆ ಇನ್ನೊಂದು ವಿಸ್ಮಯಕಾರಿಯಾದಂತಹ ಒಂದು ಇದನ್ನ ಹೇಳ್ತೀನಿ ನೋಡಿ. ತಾಯಿ ಹೇಗೆ ನೋಡಿ, ತಾಯಿ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಇದು ಗೊತ್ತಿದೆ ಅಲ್ವಾ ನಿಮ್ಗೆ? ತಾಯಿ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಗೊತ್ತಿದೆ ಅಲ್ವಾ? ಅರ್ಧನಾರೀಶ್ವರ ಅಂತ. ಹೌದು. ಅರ್ಧನಾರೀಶ್ವರ ಅಂತಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಹೇಳ್ತೀರಾ? ಯಾರಾದ್ರೂ ಅರ್ಧನಾರೀಶ್ವರ ಅಂದ್ರೆ ಏನ್ ಅರ್ಥ? ಅಂದ್ರೆ ದೇಹದಲ್ಲಿ ಅರ್ಧ ಭಾಗ ದೇವಿ ಇರ್ತಾಳೆ, ಅರ್ಧ ಭಾಗ ಶಿವ ಇರ್ತಾರೆ ಅಂತ. ಹೌದು. ಅಂತ ಇದೆ ಅಲ್ಲೇನೆ ಹೆಸರಲ್ಲಿ. ಆತ್ಮ ಒಂದೇ, ದೇಹದಲ್ಲಿ ಎರಡು ಪಾರ್ಟ್ ಅಂತ. ಶಿವ ಶಕ್ತಿ ಇಬ್ರು ಒಂದೇ ಕಡೆ ಇರ್ತಾರೆ. ಹಾ. ಅಂದ್ರೆ ಇಲ್ಲಿ ಏನ್ ಅರ್ಥ ಅಂದ್ರೆ ಒಂದೇ ಸೋಲು. ಓಕೆ, ಆತ್ಮ ಒಂದೇ. ಅರ್ಥ ಆಯ್ತಾ? ಆತ್ಮ ಒಂದೇನೆ. ಸೊ ಆ ಆತ್ಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎರಡು ತತ್ವಗಳಿದೆ. ಒಂದು ಸ್ತ್ರೀ ತತ್ವ, ಇನ್ನೊಂದು ಪುರುಷ ತತ್ವ. ಸೊ ಯಾರು ತುಂಬಾ ಮೋಸ್ಟ್ ಡಿವೈನ್ಫುಲ್ ಆಗಿರ್ತಾರೆ ಅವರು ಈ ಒಂದು ಆತ್ಮ ಇದ್ದದ್ದು ಎರಡು ಆತ್ಮವಾಗಿ ಹೊರಗಡೆ ಬರುತ್ತೆ. ಆ ಎರಡು ಆತ್ಮಕ್ಕೂ ಬೇರೆ ಬೇರೆ ಶರೀರ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಆ ಶರೀರವನ್ನ ಹೊತ್ತಂತ ಸೋಲ್ಗಳು ಈ ಭೂಮಿ ಮೇಲೆ ಇರ್ತವೆ. ಯಾವಾಗ ನಾವು ಈ ಸ್ಪಿರಿಚುವಲ್ ಜರ್ನಿಗೆ ಬರ್ತೀವಿ ಅಂದ್ರೆ 400 ಜನ್ಮಗಳನ್ನ ಪಡಿತೀವಲ್ವಾ? ಸೊ ಆ ಪಡೆಯುವಾಗ ಆ ಒಂದು ಯಾರು ತಮ್ಮ ಒಂದು ಪಾದಾರ್ಪಣೆಯನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇಡ್ತಾರೆ, ಯಾರು ಎರಡು ಭಾಗವಾಗಿ ಇಲ್ಲಿ ಬಂದಿರ್ತಾರೆ, ಎಲ್ರೂ ಎರಡು ಭಾಗ ಆಗಿ ಬರ್ಬೇಕು ಅಂತ ಇಲ್ಲ. ಅಥವಾ ಯಾಕೆ ಅಂತ ಹೇಳಿದ್ರೆ ಯಾರು ಎರಡು ಭಾಗವಾಗಿ ಬರ್ತಾರೆ ಅಂತ ಹೇಳಿದ್ರೆ ಯಾರು ಸಾಧನೆ ಮಾಡಿ ತಮ್ಮ ಸೋಲ್ ಲೆವೆಲ್ ಅಲ್ಲಿ ಪರಿಪೂರ್ಣತೆಯನ್ನ ಪಡೆದಿರ್ತಾರೋ, ಸಿದ್ಧಿ ಮಾಡಿರ್ತಾರೋ, ಸೊ ಅವರಿಗೆ ಒಂದಷ್ಟು ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ, ಬೇಗ ಕರ್ಮವನ್ನ ಕಳೆಯೋದಕ್ಕೆ, ಹೇಗೆ ತಾಯಿ ತನ್ನ ಒಂದು ಸಿಟ್ಟಿನ ಮೂಲಕ ಕರ್ಮವನ್ನ ಹೊತ್ಕೊಂಡ್ ಬಂದ್ಲಲ್ವಾ ಇಲ್ಲಿಗೆ ಭೂಮಿಗೆ, ತನ್ನ ಕರ್ಮವನ್ನ ಕಳ್ಕೊಳ್ಳೋದಕ್ಕೋಸ್ಕರ. ಸೊ ಹಾಗೇನೆ ನಾವು ಕೂಡ ಒಂದಷ್ಟು ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ಈ ಭೂಮಿಗೆ ಬರ್ತೀವಿ. ಸೊ ಈ ಕರ್ಮಗಳು ನಮಗ್ ಗೊತ್ತಿಲ್ಲ. ನಮ್ಗೆ 50 ಜನ್ಮದಲ್ಲಿ ನಮ್ಮ ಕರ್ಮಗಳು ಮುಗಿಸ್ಬೇಕಾಗತ್ತೆ. ಸೊ ಅದಕ್ಕೆ ಸೋಲ್ ಲೆವೆಲ್ ಅಲ್ಲಿ ಡಿಸೈಡ್ ಮಾಡ್ತವೆ ಏನಂತ ಹೇಳಿದ್ರೆ, ಸೊ ನನ್ನ ಒಂದು ಕರ್ತವ್ಯವನ್ನ ಬೇಗ ಮುಗಿಸೋದಕ್ಕೋಸ್ಕರ ಒಂದು ಶಿವನಾಗಿ ಇನ್ನೊಂದು ಶಕ್ತಿಯಾಗಿ ಎರಡು ಭಾಗ ಆಗ್ಬಿಟ್ಟು ಎರಡು ದೇಹ ತಗೊಳ್ತೀವಿ ಅಂತ ಪರಮಾತ್ಮನನ್ನ ಪರ್ಮಿಷನ್ ಕೇಳ್ತಾವಂತೆ. ಸೊ ಆಗ ಪರಮಾತ್ಮ ತಥಾಸ್ತು ಅಂತ ಹೇಳಿ, ಅಂದ್ರೆ ಯಾವ್ದು ಸಿದ್ಧಿ ಆಗಿದೆಯೋ ಅವಕ್ ಮಾತ್ರ ಅವಕಾಶ ಕೊಡೋದು, ಎಲ್ಲದಕ್ಕೂ ಅಲ್ಲ. ಸೊ ಅಂಥ ಒಂದು ಸಿದ್ಧಿ ಪಡೆದಿರುವಂತ ಸೋಲ್ ಎರಡು ಭಾಗ ಆಗಿ ಈ ಭೂಮಿಗೆ ಬರ್ತವೆ. ಸೊ ಅದು ಏನು? ಶಿವ ಒಂದು, ಶಕ್ತಿ ಒಂದು, ಅರ್ಧನಾರೀಶ್ವರ ಸ್ಥಿತಿ. ಸೊ ಇಂಥ ಅರ್ಧನಾರೀಶ್ವರ ಸ್ಥಿತಿ, ಇದಕ್ಕೆ ಉದಾಹರಣೆಗಳು ಯಾರೆಲ್ಲ ಅಂತ ಹೇಳಿದ್ರೆ ನಮ್ಮ ರಾಧಾಕೃಷ್ಣ ಅವರು ಕೂಡ ಒಂದೇನೆ, ಅದು ಎರಡು ಸೋಲಾಗಿ ಬಂದಿರುವಂತಹದ್ದು ಈ ಒಂದು ಭೂಮಿ ಮೇಲೆ. ಓಕೆ, ಒಂದೇ ಸೋಲು ಎರಡು ಭಾಗ ಆಗಿ ಎರಡು ದೇಹವನ್ನ ತಗೊಂಡು ಬಂದಿರುವಂತಹದ್ದು. ಮತ್ತೆ ಇನ್ಯಾರು? ಸೀತಾದೇವಿ, ರಾಮರು ಮತ್ತು ಸೀತಾದೇವಿ. ಸೊ ಅವರು ಕೂಡ ಒಂದೇ ಸೋಲು ಎರಡು ಭಾಗ ಆಗಿ ಬಂದಿರುವಂತಹದ್ದು. ಆಮೇಲೆ ನೀವು ಎಷ್ಟೊಂದು ಪ್ರೇಮಮಯ ಕಥೆಗಳನ್ನ ಕೇಳಿರ್ಬೋದು. ಲೈಲಾ ಮಜ್ನು ಅಂತ ಹೇಳ್ತೀವಲ್ವಾ, ನಳ ದಮಯಂತಿ.
ಇನ್ನೂ ಅನೇಕ ಈ ರೀತಿ ಸೋಲ್ಗಳು ಸ್ಪ್ಲಿಟ್ ಆಗಿ ಬಂದಿರ್ತವೆ, ಎರಡು ಭಾಗ ಆಗಿ ಬಂದಿರ್ತವೆ ಇಲ್ಲಿಗೆ. ಸೊ ಇಲ್ಲಿ ಬಂದು ಮತ್ತೆ ಅದು ಒಟ್ಟಿಗೆ ಎರಡು ಭಾಗ ಆಗಿರೋದು ಮತ್ತೆ ಒಟ್ಟಿಗೆ ಸೇರಿ ಮತ್ತೆ ಹೋಗುವಂತದ್ದು. ಓಕೆ, ಇನ್ನೊಂದು ಲೋಕಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ. ಸೊ ಇವು ಬೇಗ ತಮ್ಮ ಕರ್ಮಗಳನ್ನ ಮುಗಿಸೋದಕ್ಕೆ ಬರ್ತವೆ. ಅಂಥವರಲ್ಲಿ ಅನೇಕ ಮನುಷ್ಯರು ಕೂಡ ಈ ತರ ಎರಡು ಸೋಲಾಗಿ ಬಂದಿರ್ತವೆ. ಸೊ ಅವು ಕೂಡ ತಮ್ಮ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಆನಂತರ ಅವು ತಮ್ಮ ಇನ್ನೊಂದು ಸೋಲ್ನ ಮೀಟ್ ಮಾಡೋದಕ್ಕೆ ಬರ್ತವೆ. ಇಲ್ಲಿ ನೋಡಿ, ಎರಡು ಸೋಲ್ಗಳು ಹೆಣ್ಣೆ ಆಗಿರ್ಬೋದು. ಬೇಕಾದ್ರೆ ನೀವ್ ಎಲ್ಲಾ ಕಡೆ ಕೆಲವು ಕಡೆ ನೀವು ನೋಡಿರ್ಬೋದು, ಗಂಡೇ ಮದ್ವೆ ಆಗಿದ್ದಾರೆ ಅಂತ ನೀವೆಲ್ಲಾರು ಕೇಳಿರ್ಬೋದು. ಅಥವಾ ಹೆಣ್ಣನ್ನೇ ಮದ್ವೆ ಆಗಿದ್ದಾರೆ, ಇವ್ರಿಗೆ ಏನ್ ಬಂತು ಅಲ್ವಾ, ಇದ್ಯಾಕೆ ಈ ತರ ಅಂತ ನೀವೆಲ್ಲಾರು ಕೇಳಿರ್ಬೋದು. ನಮ್ಗೆ ಪರಿಚಯ ಆಗಿರೋರೊಬ್ರು ಹೆಣ್ಣು ಇಬ್ರು ಒಟ್ಟಿಗೆ ಮದ್ವೆ ಆಗಿ ಒಟ್ಟಿಗೆ ಸಂಸಾರನ ಮಾಡ್ತಿದ್ದಾರೆ. ಕೋರ್ಟ್ ಕೂಡ ಅವರಿಗೆ ತೀರ್ಮಾನ ಕೊಟ್ಟಿದೆ, ನೀವ್ ಮದ್ವೆ ಆಗ್ಬೋದು ಅಂತ. ಓಕೆ, ಅವ್ರು ಮದ್ವೆ ಆಗಿ ಒಟ್ಟಿಗೆ ಇದ್ದಾರೆ. ಸೊ ಇದು ಯಾಕೆ ಇದಾಗತ್ತೆ ಅಂತ ಹೇಳಿದ್ರೆ, ಅವ್ರಿಬ್ರು ಒಂದೇ ಸೋಲು, ಆದ್ರೆ ಎರಡು ದೇಹ ಎತ್ಕೊಂಡ್ ಬಂದಿದ್ದಾರೆ ಅವರು. ಅದಕ್ಕೆ ಅವರನ್ನ ಮೀಟ್ ಮಾಡಿ ಅವರು ಒಟ್ಟಿಗೆ ಇರ್ಬೇಕು ಅಂತಾನೆ ಡಿಸೈಡ್ ಮಾಡ್ತಾರೆ. ಸೊ ಆ ತರ ಸೋಲ್ಗಳಿದೆ, ಅದ್ರ ಬಗ್ಗೆ ತುಂಬಾ ರಹಸ್ಯಗಳಿದೆ. ಸೋಲ್ ಸೀಕ್ರೆಟ್ಸ್ ಅಂತ ಕೆಲವು ರಹಸ್ಯಗಳಿದೆ. ಸೊ ಸೋಲ್ ಲೆವೆಲ್ ಅಲ್ಲಿ ಈ ತರ ಸೋಲ್ಗಳು ಕೂಡ ಬಂದು ತಮ್ಮ ಸಾಧನೆ ಮಾಡ್ಕೊಂಡು ಯಾವಾಗ ಅವು ಏನ್ ಗೊತ್ತಾ, ಇಲ್ಲಿ ಯೂನಿಯನ್ ಆಗ್ಬೇಕು ಎರಡು ಸೋಲು. ಯಾವ ಲೆವೆಲ್ ಅಲ್ಲಿ ಅಂದ್ರೆ ಆತ್ಮದ ಲೆವೆಲ್ ಅಲ್ಲಿ. ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಹೇಗೆ ತಾಯಿ ಸಿದ್ಧಿದಾತ್ರಿ ತನ್ನ ಪೂರ್ಣ ಸಿದ್ಧಿಯನ್ನ ಪಡೆದ್ಲೋ, ಆಗ ಆ ತಾಯಿ ತನ್ನ ಶಿವನ ಒಳಗಡೆ ಹೋಗಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಆಗತ್ತೆ ನ್ಯಾಚುರಲ್ ಆಗಿ. ಸೊ ಆ ಒಂದು ಒಳಗಡೆ ಸೇರ್ಕೊಂಡಾಗ ಆ ನಂತರ ಅದು ಪರಿಪೂರ್ಣ ಸೋಲಾಗಿ ಮತ್ತೆ ತಮ್ಮ ಡಿವೈನ್ ಲೋಕಕ್ಕೆ ಆ ಸೋಲ್ ಒಂದು ಬಡ್ತಿಯನ್ನ ಪಡೆದು ಮತ್ತೆ ಅವರು ಆ ಲೋಕಕ್ಕೆ ಹೋಗ್ತಾರೆ, ಇನ್ನೊಂದು ಹೈಯರ್ ಲೋಕಕ್ಕೆ ಹೋಗ್ತಾರೆ ಎನ್ನುವಂತದ್ದು ಉಲ್ಲೇಖ ಆಗಿದೆ. ಸೊ ಈ ತರ ಒಂದು ಅನೇಕ ಉದಾಹರಣೆಗಳು ಕೂಡ ತುಂಬಾ ನಾನು ನೋಡಿದೀನಿ. ಸೊ ಮತ್ತೆ ನಾವು ತುಂಬಾ ಹತ್ತಿರದಿಂದ ಕೂಡ ನೋಡಿದೀವಿ ಅಂತ ಸೋಲ್ಸ್. ಬಟ್ ಇದು ಯಾರಿಗೆ ಇದರ ಅನುಭವ ಆಗುತ್ತೆ ಅಂದ್ರೆ, ಯಾರು ಅವರ ಜೀವನದಲ್ಲಿ ಅವರಿಗೆ ಏನು ಅನುಭವ ಆಗಿರತ್ತೆ ಅಂತವ್ರಿಗೆ ಮಾತ್ರ ಇದ್ರ ಬಗ್ಗೆ ನಂಬಿಕೆ ಬರುತ್ತೆ, ಬೇರೆಯವ್ರಿಗೆ ಬರೋದಿಲ್ಲ. ನಮಸ್ತೆ ಮೇಡಮ್. ಸಾವಿನಲ್ಲಿ ಒಂದಾದ ದಂಪತಿಗಳ ಈ ಒಂದೇ ಸೋಲ್ನಲ್ಲಿ ಎರಡು ಶರೀರ ಇರುತ್ತೆ. ಸಾವಿನಲ್ಲಿ ಹೌದು, ಬಟ್ ಏನಂತ ಹೇಳಿದ್ರೆ ಎಲ್ಲವನ್ನು ಹಾಗೆ ಡಿಸೈಡ್ ಮಾಡೋಕ್ ಆಗಲ್ಲ ಸರ್, ಆಯ್ತಾ. ಎಲ್ಲಾ ದಂಪತಿಗಳನ್ನ ಹಾಗೆ ಡಿಸೈಡ್ ಮಾಡಕ್ ಆಗಲ್ಲ. ಸಾವಿನಲ್ಲಿ ಒಂದಾದ ದಂಪತಿಗಳು ಸಾವು ಒಮ್ಮೆ ಬರುತ್ತೆ ಅವ್ರಿಗೆ, ಅಲ್ಲ ಯಾವಾಗ್ಲೂ ಬರ್ಬೇಕು ಅಂತಾನೂ ಇಲ್ಲ, ಆಮೇಲೆ ಅವ್ರಿಗೆ ಬರುತ್ತೆ ಅಂತಾನು ಅಲ್ಲ. ಅರ್ಥ ಆಯ್ತಾ ಮೇಡಮ್? ವಯಸ್ಸಾದಾಗ ನ್ಯಾಚುರಲ್ ಸಾವು, ಆಕ್ಸಿಡೆಂಟ್ ಅಲ್ಲ, ನ್ಯಾಚುರಲ್ ಸಾವಿನಲ್ಲಿ ಒಂದಾದ ದಂಪತಿಗಳು. ಅದನ್ನೇ ನಾನು ಏನ್ ಹೇಳ್ತೀನಿ ಅಂದ್ರೆ, ಖಂಡಿತ ನೀವ್ ಹೇಳಿದ್ ಕರೆಕ್ಟು. ಆದ್ರೆ ಇಲ್ಲಿ ತಿಳ್ಕೋಬೇಕು, ಸೋಲ್ಗಳು ಬರುವಾಗ ಒಂದು ಪೂರ್ಣವಾದ ಸೋಲು ಬರುತ್ತೆ. ಆ ಪೂರ್ಣವಾದ ಸೋಲು ಸೋಲ್ಮೇಟ್ ಜೊತೆಗೆ ಹೋಗುವಂತದ್ದು ಇದೆ, ಆಯ್ತಾಯ್ತಾ. ಅದನ್ನ ನಾವು ಶಿವಶಕ್ತಿ ಅಂತ ಹೇಳಲ್ಲ. ಓಕೆ, ಶಿವಶಕ್ತಿ ಅವು ಆಗ್ಬೇಕು ಅಂತ ಹೇಳಿದ್ರೆ, ಅವು ಆತರ ಒಂದು ನೀವ್ ಹೇಳ್ದಂಗೆ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಅವರು ಈ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಅವರು ಸಾಧನೆ ಮಾಡಿರ್ಬೇಕು. ಮಾಡಿದ್ದು ಅವರು ಪರಿಪೂರ್ಣವಾಗಿ ಅವರು ತಮ್ಮ ಶರೀರ ಎನ್ನುವಂತ ಭಾವನೆನ ಬಿಟ್ಟು ಬಿಡ್ಬೇಕು ಅವರು. ಸೊ ಬಿಟ್ಟು ಯಾವಾಗ ಆತ್ಮದ ಲೆವೆಲ್ ಅಲ್ಲಿ ಅವ್ರು ಇರ್ತಾರೆ, ಸಾಧನೆ ಮಾಡ್ತಾರೆ, ಸೊ ಆಗ ಮಾತ್ರ ಅವರು ಒಟ್ಟಿಗೆ ಈ ದೇಹನ ತ್ಯಾಗ ಮಾಡೋದು. ಓಕೆ, ಅಂತ ಒಂದು ಇದನ್ನ ನಾವು ಈಗ ನಾನು ಹೇಳಿದ್ದು ಶಿವಶಕ್ತಿಯ ಒಂದು ಸಪರೇಟ್ ಸೋಲ್ ಅಂತ ಹೇಳುವಂತದ್ದು. ಇದಲ್ಲ. ಓಕೆ, ಇದೇ ಬೇರೆ ಅದೇ ಬೇರೆ, ಆಯ್ತಲ್ಲ. ಸುಮ್ನೆ ಯಾವ್ಯಾವ್ದೋ ರೀತಿನಲ್ಲಿ ಅದು ನಾವು ಆತರ ಕನ್ಕ್ಲೂಡ್ ಮಾಡೋ ಹಾಗಿಲ್ಲ. ಅದರಲ್ಲಿ ಸೋಲ್ ಮೇಟ್ಸ್ ಕೂಡ ಬರ್ತದೆ. ಅದ್ರಲ್ಲಿ ಬೇರೆ ಬೇರೆ ಹಂತದ ಸೋಲ್ಗಳಿರುತ್ತೆ ಸರ್.
ಸೊ ಇದು ಬರೀ ಇಂಥ ಸೋಲ್ಸೇ ಬರಲ್ಲ. ಸೊ ಇದು ನಾವ್ ಏನು ನಮ್ಮ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಆ ಈ ಒಂದು ಸೋಲ್ ಲೆವೆಲ್ ಅಲ್ಲಿ ಯಾರು ಶಿವಶಕ್ತಿಯಾಗಿ ಸ್ಪ್ಲಿಟ್ ಆಗಿ ಬಂದಿರ್ತಾರೆ, ಆ ಸೊ ಅವರ ಒಂದು ಜರ್ನಿನಲ್ಲಿ ಅನೇಕ ವಿಧಗಳಿದೆ ಸೋಲ್ಸ್ ಲೆವೆಲ್ ಅಲ್ಲಿ. ಓಕೆ, ಸೊ ಹಾಗಾಗಿ ಆಮೇಲೆ ಈ ಒಂದು ಶಿವಶಕ್ತಿಯಾಗಿ ಬಂದಿರುವಂತ ಸೋಲ್ಸ್ ಎಷ್ಟು ಪರ್ಸೆಂಟ್ ಇದ್ದಾರೆ ಜಗತ್ತಿನಲ್ಲಿ ಅಂದ್ರೆ ಕೇವಲ 2% ಮಾತ್ರ. ಜಗತ್ತಿನ ಎಷ್ಟು ಜನಸಂಖ್ಯೆ ಇದೆಯಲ್ವಾ, ಅಷ್ಟು ಜನಸಂಖ್ಯೆಯಲ್ಲಿ ಕೇವಲ 2% ಮಾತ್ರ ಇರುವಂತದ್ದು ಅಂತ ಸೋಲ್ಗಳು ಶಿವಶಕ್ತಿಯಾಗಿ ಸ್ಪ್ಲಿಟ್ ಆಗಿ ಬಂದಿರುವಂತ. ಸೊ ಆತರ ಒಂದು ಬಟ್ ಪೂರ್ಣವಾದಂತ ಸಿದ್ಧಿದಾತ್ರಿಯ ಸಾಧನೆ ಆದಾಗ ಮಾತ್ರ ಅವೆರಡುವೆ. ಈಗ ಹೇಗೆ ತಾಯಿ ಸಿದ್ಧಿದಾತ್ರಿಯು ಶಿವನನ್ನ ಹೋಗಿ ತನ್ನ ಒಳಗಡೆ ಶಿವನ ಜೊತೆ ಮಿಲನ ಆದಲೋ, ಆಗಿರುವಂತಹದ್ದೊಂದ್ರೆ ಶರೀರದಿಂದ ಮಿಲನ ಆಗೋದಲ್ಲ, ಅದು ಆತ್ಮದ ಮಿಲನ ಆಗ್ಬೇಕು. ಅಂದ್ರೆ ಈ ಶರೀರವನ್ನ ಒಂದೇ ಸಲ ತ್ಯಾಗ ಮಾಡ್ತಾ ಅವು ಆತ್ಮದ ಲೆವೆಲ್ ಅಲ್ಲಿ ಒಟ್ಟಿಗೆ ಸೇರುತ್ತೆ. ಅದು ಶಿವಶಕ್ತಿಯಾಗಿ ಹೈಯರ್ ಇದಕ್ಕೆ ಹೋಗುತ್ತೆ. ಸೊ ಅದು ಆ ಒಂದು ಹಂತದಲ್ಲಿ ಅದು ಬೇರೆ. ಸೊ ಹಾಗಾಗಿ ಸೊ ಈ ವಿಚಾರ ಇನ್ನೂ ಬೇಕಾದಷ್ಟಿದೆ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಅದು ಇಡೀ ರಾತ್ರಿ ನೀವು ಕೇಳಬಹುದು, ಅಷ್ಟು ವಿಚಾರಗಳು ಇದ್ರಲ್ಲಿ ಅಡಗಿದೆ. ಓಕೆ, ಸೊ ಈಗ ನಾವು ಸಿದ್ಧಿದಾತ್ರಿ ದೇವಿಯ ಒಂದು ಧ್ಯಾನವನ್ನ ಮಾಡ. ಸೊ ಮಾಡ್ಕೊಳ್ತಾ ನಾವು ಇವತ್ತು 9ನೇ ದಿವಸದ ಆ ಪೂರ್ಣವಾದಂತ ಸಿದ್ಧಿಯನ್ನ ನಾವು ಕೂಡ ಆ ತಾಯಿಯಲ್ಲಿ ಪೂರ್ಣವಾಗಿ ಶರಣಾಗತಿ ಹೊಂದುತ್ತಾ ಆ ತಾಯಿಯ ಸಿದ್ಧಿಯನ್ನ ನಮಗೂ ಕೂಡ ಕರುಣಿಸು ಎನ್ನುವಂತ ಪ್ರಾರ್ಥನೆಯನ್ನ ನಾವು ಮಾಡ್ತಾ ನಾವು ಧ್ಯಾನಕ್ಕೆ ಹೋಗೋಣ. ನೇರ ಕೂತ್ಕೊಳ್ಳಿ, ಬೆನ್ನು ನೇರವಾಗಿಟ್ಕೊಳ್ಳೋಣ, ಮುದ್ರಾ ಹಾಕೊಳ್ಳಿ. ಬೆನ್ನು ನೇರ ಮಾಡ್ಕೊಳ್ತಾ, ಕತ್ತು ನೇರ ಮಾಡ್ಕೊಳ್ತಾ ಮೃದುವಾಗಿ ಕಣ್ಮುಚ್ಚಿ. ಬೆಳಗಿನಿಂದ ಸಂಜೆಯವರೆಗಿನ ಈ ಒಂದು ನಿತ್ಯದ ಕ್ರಿಯೆಗಳ ಮುಖೇನ ದಣಿದಿರುವ ಶರೀರಕ್ಕೆ ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸಿ. ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿ ಮತ್ತಷ್ಟು ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸಿ. ಶರೀರವು ಆಳವಾದ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನಿಮ್ಮ ಬಾಹ್ಯ ಮನಸ್ಸಿಗೂ ಕೂಡ ಪೂರ್ಣ ವಿಶ್ರಾಂತಿ ಸ್ಥಿತಿಯನ್ನು ಕಲ್ಪಿಸಿ. ಆಳವಾದ ವಿಶ್ರಾಂತಿ, ಮತ್ತಷ್ಟು ಆಳವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಇನ್ನಷ್ಟು ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸಿ. ಬಾಹ್ಯ ಮನಸ್ಸು ಕೂಡ ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಕೇಳುವಂತಹ ಸೂಚನೆಗಳನ್ನ ನಿಮ್ಮ ಒಳ ಮನಸ್ಸು ಕೇಳಿಕೊಳ್ಳಲಿ. ನಿಮ್ಮ ಸಹಜ ಉಸಿರಾಟವನ್ನೇ ಗಮನಿಸ್ತಾ ಇದ್ದೀನಿ.
ಯಾವುದೇ ಒತ್ತಡವಿರದ ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಉಸಿರಾಟವನ್ನೇ ಗಮನಿಸಿ. ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ನಡೆಯುವಂತಹ ಉಸಿರಾಟವನ್ನೇ ಗಮನಿಸ್ತಾ, ಉಸಿರು ತಗೊಳ್ಳುವಾಗ ಮತ್ತೆ ಹೊರ ಹಾಕುವಾಗ ಸಕಾರಾತ್ಮಕ ಭಾವನೆ ನಮ್ಮದಾಗ. ಒಳ ಹೋಗುವುದು ಮತ್ತೆ ಹೊರ ಹೋಗುವ ಇವೆರಡರ ನಡುವೆ ಇರುವಂತಹ ಆ ಶಕ್ತಿಯ ಪರಿಪೂರ್ಣತೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಉಸಿರನ್ನ ಒಳಗಡೆ ತಗೋತಾ ಇದ್ದೀವಿ, ಹೊರ ಹಾಕ್ತಾ ಇದ್ದೇವೆ. ಆದ್ರೆ ಆ ಕ್ರಿಯೆ ನಮ್ಮದಲ್ಲ, ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಈ ಒಂದು ಉಸಿರಾಟ ಕ್ರಿಯೆಯಲ್ಲಿ ಯಾರಿದ್ದಾರೆ, ಒಂದು ಕ್ಷಣ ಅದರ ಕಡೆಗೆ ಗಮನ ಹರಿಸಿ. ಈ ಕ್ರಿಯೆ ಮಾಡ್ತಾ ಇರುವಂತಹದ್ದು ಶರೀರವಲ್ಲ, ಮನಸ್ಸು ಅಲ್ಲ. ಈ ಕ್ರಿಯೆಯನ್ನ ಮಾಡೋದಕ್ಕೆ ಇನ್ನೊಂದು ಚೈತನ್ಯ ಶಕ್ತಿ ನಮ್ಮ ಒಳಗಡೆ ಅಡಗಿದೆ. ಆ ಸೂಕ್ಷ್ಮವನ್ನ ಅರಿಯಿರಿ. ಆ ಮಹಾನ್ ಚೈತನ್ಯ ಶಕ್ತಿಯೇ ಬ್ರಹ್ಮ ಪದಾರ್ಥ, ನಮ್ಮೊಳಗಡೆ ಇರುವಂತಹ ದೈವ ಪದಾರ್ಥ, ಚೈತನ್ಯ ಶಕ್ತಿ, ಪರಮಾತ್ಮನ ಒಂದು ಕಣವಾಗಿರುವಂತಹ ಚೈತನ್ಯ ಶಕ್ತಿ, ಅದುವೇ ಆತ್ಮವಾಗಿದೆ. ಸೂಕ್ಷ್ಮವಾಗಿ ಗಮನಿಸಿ. ಈ ಒಂದು ಆತ್ಮದ ಸ್ವದರ್ಶನ ಮಾಡುವುದರ ಮುಖೇನ ಈ ಆತ್ಮದ ಆ ಪರಿಪೂರ್ಣ ಸ್ವಾಭಾವಿಕ ಸ್ಥಿತಿಯನ್ನ ನಮ್ಮೊಳಗೆ ನಾವು ಸಿದ್ಧಿ ಮಾಡುವಂತಹ ಪರಿಪೂರ್ಣ ಶಕ್ತಿಯನ್ನ ಪಡೆಯುವ ದಿನ ಇಂದು 9ನೆಯ ಸಿದ್ಧಿದಾತ್ರಿಯ ದೇವಿಯ ಒಂದು ಆರಾಧನೆಯ ಮುಖೇನ ಪರಿಪೂರ್ಣ ಶಕ್ತಿಯ ಅನುಭವವನ್ನ ಪಡೆದು 8 ದಿನಗಳು ನಾವು ಮಾಡಿರುವಂತಹ ಈ ನವರಾತ್ರಿಯ ಉತ್ಸವದಲ್ಲಿ ಆ ದೇವಿಯ ಧ್ಯಾನದ ಮುಖೇನ ಎಲ್ಲ ದೇವಿಗಳ ಅವತಾರದಲ್ಲಿ ಪರಿಪೂರ್ಣ ಶಕ್ತಿಯನ್ನ ಸ್ವೀಕಾರ ಮಾಡ್ತಾ, ಆ ಅವತಾರದಲ್ಲಿ ಸ್ಥಿತಗೊಂಡಿರುವಂತಹ ತಾಯಿಯ ಒಂದೊಂದೇ ಪರಿವರ್ತನಾ ರೂಪವನ್ನ ಕಾಣ್ತಾ ಕಾಣ್ತಾ ಕಾಣ್ತಾ, ಸೊ ನಮ್ಮ ಒಳಗೂ ಕೂಡ ಆ ಶಕ್ತಿಯ ಸ್ಥಿತಿಯನ್ನ ತಂದುಕೊಳ್ತಾ ನಮ್ಮಲ್ಲೂ ಕೂಡ ಆ ಪರಿವರ್ತನಾ ಶಕ್ತಿ ಜಾಗೃತಗೊಂಡಿದೆ. ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಗಮನ ನಮ್ಮ ಶರೀರದ ಒಳಗಡೆ ಇರುವಂತಹ ಒಂದು ಗುಪ್ತವಾಗಿರುವಂತಹ ಶಕ್ತಿ ನಮ್ಮೊಳಗೆ ಅಡಗಿದೆ. ಆ ಶಕ್ತಿಗಳ ಮುಖೇನ ನಮ್ಮ ಒಂದು ಸ್ವದರ್ಶನ ಮಾಡಲು ಪರಿಪೂರ್ಣ ಶಕ್ತಿಯನ್ನ ನಾವು ಪಡೆಯಲು ಸಾಧ್ಯ. ನಮ್ಮ ಶರೀರದಲ್ಲಿ ಇರುವಂತಹ 7 ಮುಖ್ಯ ಚಕ್ರಗಳು ಶಕ್ತಿಯ ಆಗರಗಳಾಗಿವೆ, ಶಕ್ತಿಯ ಕೇಂದ್ರ ಬಿಂದುಗಳಾಗಿವೆ. ಇದು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕ ಶರೀರದ ಶಕ್ತಿಯನ್ನ ಪೂರ್ಣವಾಗಿ ತನ್ನಲ್ಲಿ, ತನ್ನ ಹಿಡಿತದಲ್ಲಿಟ್ಟಿರುವಂತಹ ಆ ಪರಿಪೂರ್ಣ ಶಕ್ತಿಯ ಕೇಂದ್ರವಾಗಿದೆ. ಆ ಒಂದು ಶಕ್ತಿಯ ಕೇಂದ್ರದ ಪರಿಪೂರ್ಣ ಶಕ್ತಿಯನ್ನ ಜಾಗೃತಗೊಳಿಸಿ ಅದರ ಮುಖೇನ ನಮ್ಮ ಎಲ್ಲ ಶರೀರದ
ಭೌತಿಕ ಶರೀರ, ಮಾನಸಿಕ ಶರೀರ, ಪ್ರಾಣಮಯ ಶರೀರ, ಭಾವನಾತ್ಮಕ ಶರೀರ ಮತ್ತು ನಮ್ಮ ಬೌದ್ಧಿಕ ಶರೀರ. ಪರಿಪೂರ್ಣವಾಗಿರುವಂತಹ ಆ ಒಂದು ವಿಭಿನ್ನವಾದ ಶಕ್ತಿ, ಆನಂದಮಯ ಶರೀರದವರೆಗೆ ಪೂರ್ಣವಾಗಿ ನಮ್ಮ ಸಿದ್ಧಿಯನ್ನ ಪಡೆಯಲು ಈ ಎಲ್ಲ ಶಕ್ತಿಯ ಆಗರದಲ್ಲಿ ಅಡಗಿರುವಂತಹ ಆ ಒಳಗಿನ ಶಕ್ತಿಯನ್ನ ಹೊರತಂದು ನಮ್ಮ ಒಂದು ಈ ಎಲ್ಲ ಶರೀರಗಳಲ್ಲೂ ಪ್ರಯೋಗ ಮಾಡ್ತಾ ಆ ಶಕ್ತಿಯನ್ನ ಪೂರ್ಣವಾಗಿ ಹರಿಸ್ತಾ ಜಾಗೃತಗೊಳಿಸ್ಕೊಳ್ತಾ ನಮ್ಮ ಸಿದ್ಧಿಯನ್ನ ಪಡೆಯುವುದಕ್ಕೆ ನಿರಂತರವಾದ ಈ ಒಂದು ಧ್ಯಾನದ ಅಭ್ಯಾಸ ನಮ್ಮ ಸಂಕಲ್ಪವಾಗಿ ಪರಿವರ್ತನೆಗೊಳ್ಳಲಿ. ಪ್ರತಿನಿತ್ಯ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಈ ಒಂದು ಧ್ಯಾನದ ಅಭ್ಯಾಸವನ್ನ ಪರಿಪೂರ್ಣವಾಗಿ ನನ್ನಲ್ಲಿ ರೂಢಿಸಿಕೊಳ್ಳುವಂತಹ ಸಂಕಲ್ಪವನ್ನ ಮಾಡ್ತಾ ನಮ್ಮ ಶರೀರದ ತಳಭಾಗದಲ್ಲಿ ಸ್ಥಿತವಾಗಿರುವಂತಹ ಮೂಲಾಧಾರ ಚಕ್ರದಲ್ಲಿ ಮನಸ್ಸನ್ನ ಕೇಂದ್ರೀಕೃತ ಮಾಡ್ತಾ ಆ ಭಾಗದಲ್ಲಿ ಅಡಗಿರುವಂತಹ ಆ ದೇವಿಯ ಸ್ವರೂಪವನ್ನ ಸೂಕ್ಷ್ಮವಾಗಿ ನೋಡುತ್ತಾ ಆ ಪರಿಪೂರ್ಣ ಶಕ್ತಿಯನ್ನ ಪಡೆದಿರುವ ನಾವು ಧನ್ಯರು, ಭಾಗ್ಯವಂತರು. ಭೂತತ್ವವನ್ನ ಹೊಂದಿರುವಂತಹ ಮಹಾನ್ ತಾಯಿ ಶಕ್ತಿ ಈ ಒಂದು ಚಕ್ರದಲ್ಲಿ ಅಡಗಿದ್ದಾಳೆ. ಆ ಒಳಗೆ ಅಡಗಿರುವಂತಹ ಈ ಶಕ್ತಿಯನ್ನ ನಾವು ಬಡಿದೆಬ್ಬಿಸಿ ನಮ್ಮ ಒಳಗೆ ನಾವು ಇಳಿದು ಆ ಶಕ್ತಿಯ ಆ ಒಂದು ಸ್ಥಿತಿಯ ಸೂಕ್ಷ್ಮ ಸ್ಥಿತಿಯನ್ನ ನಮ್ಮಲ್ಲಿ ಜಾಗೃತ ಮಾಡಿಕೊಳ್ಳುತ್ತ ಎಚ್ಚರಿಸಿದ್ದೇವೆ. 4 ದಳಗಳಿಂದ ಕೂಡಿರುವಂತಹ ಈ ಶಕ್ತಿಯ ಆಗರ ಪರಿಪೂರ್ಣವಾಗಿ ಅರಳಿ ಶರೀರದ ತಳಭಾಗದಲ್ಲಿ ಸ್ಥಿತಗೊಂಡಿರುವಂತಹ ಈ ಶಕ್ತಿಯ ಆಗರವು ಶರೀರದ ಹೊರ ವಲಯದವರೆಗೆ ಪೂರ್ಣವಾಗಿ ಅರಳಿ ಚಾಚಿ ಒಂದು ವಿಭಿನ್ನವಾದಂತಹ ಶಕ್ತಿಯು ಇಲ್ಲಿ ಉದ್ಭವವಾಗ್ತಾ ಇದೆ. ಅದು ಕೆಂಪು ಬಣ್ಣದ ಬೆಳಕಿನ ಸ್ವರೂಪದಲ್ಲಿದೆ. ಈ ಒಂದು ಚಕ್ರದ ಮುಖೇನ ಶರೀರದ ಕಣದಲ್ಲೂ ಕೆಂಪು ಬಣ್ಣದ ಶಕ್ತಿಯು ಹರಿದು ನಮ್ಮ ಶರೀರದಲ್ಲಿನ ಭೂತತ್ವವು ಜಾಗೃತಗೊಂಡು ಶರೀರದಲ್ಲಿ ಭೂತತ್ವ ಆಧಾರಿತ ಪರಿಪೂರ್ಣ ಶಕ್ತಿಯು ನಮ್ಮಲ್ಲಿ ಜಾಗೃತಗೊಂಡು ವಿಶೇಷವಾದಂತಹ ಶಕ್ತಿಯು ಹರಿದು ಆವೃತವಾಗ್ತಾ ವಿಭಿನ್ನವಾದಂತಹ ಕಂಪನಗಳು ಶರೀರದಲ್ಲಿ ಏರ್ಪಟ್ಟಿದೆ. ಗಮನಿಸಿ. ಈ ಒಂದು ಕೆಂಪು ಬೆಳಕಿನ ಶಕ್ತಿಯು ಶರೀರದ ಕಣದಲ್ಲೂ ಹರಿದು ವಿಶೇಷವಾದಂತಹ ಶಕ್ತಿಯು ಜಾಗೃತಗೊಂಡಿದೆ. ಈ ಒಂದು ಶಕ್ತಿಯನ್ನ ಸ್ಥಿತಗೊಳಿಸ್ತಾ ನಮ್ಮ ಗಮನ ಸ್ವಾಧಿಷ್ಠಾನ ಚಕ್ರದಲ್ಲಿ 6 ದಳಗಳಿಂದ ಕೂಡಿರುವಂತಹ ಶಕ್ತಿಯ ಕೇಂದ್ರವಿದು. ಕೇಸರಿ ಬಣ್ಣದ ಶಕ್ತಿಯು ಅಡಗಿದೆ. ಈ ಒಂದು ಶಕ್ತಿಯ ಕೇಂದ್ರದಲ್ಲಿ ಅಡಗಿರುವಂತಹ ಆ ಮಹಾನ್ ತಾಯಿಯ ಜಗನ್ಮಾತೆಯ ಶಕ್ತಿಯ ಗುಪ್ತವಾಗಿ ಒಳಗೆ ಕುಳಿತಿರುವಂತಹ ಆ ಶಕ್ತಿಯನ್ನ ಬಡಿದೆಬ್ಬಿಸಿ ನಮ್ಮೊಳಗಿನ ಆ ಶಕ್ತಿಯನ್ನ ಪೂರ್ಣವಾಗಿ ಹೊರತಂದು ಕೇಸರಿ ಬಣ್ಣದ ಬೆಳಕಿನ ಸ್ವರೂಪದಲ್ಲಿ ಅಡಗಿರುವಂತಹ ಆ ಮಹಾನ್ ಚೈತನ್ಯದ ಶಕ್ತಿಯನ್ನ ಪೂರ್ಣವಾಗಿ ಅರಳಿಸಿ ಶರೀರದ ಹೊರ ವಲಯದವರೆಗೂ ಪೂರ್ಣವಾಗಿ ಅರಳಿರುವಂತಹ ಈ ಒಂದು ದಳಗಳ ಮಧ್ಯಭಾಗದಿಂದ ಹೊರಬರ್ತಾ ಇರುವಂತಹ ಕೇಸರಿ ಬಣ್ಣದ ಶಕ್ತಿಯು ಶರೀರದ ಕಣದಲ್ಲೂ ಹರಿದು ವಿಭಿನ್ನವಾದ ವಿಶೇಷವಾದಂತಹ ಶಕ್ತಿ ಜಾಗೃತಗೊಂಡಿದೆ.
ಹಾಗೆ ನಮ್ಮ ಮಣಿಪುರ ಚಕ್ರದಲ್ಲಿ ಸ್ಥಿತವಾಗಿರುವಂತಹ ಈ ಒಂದು ಶಕ್ತಿಯ ಆಗರದಲ್ಲಿ ಆಳವಾಗಿ ಅಡಗಿರುವಂತಹ ತಾಯಿ ಜಗನ್ಮಾತೆಯ ಶಕ್ತಿಯು ಪೂರ್ಣವಾಗಿ ಆ ಒಂದು ಸೂರ್ಯನ ಶಕ್ತಿಯಾಗಿ ತಾಯಿ ತನ್ನ ಪರಿಪೂರ್ಣ ಪಕ್ವತೆಯನ್ನ ಇಡೀ ಜಗತ್ತಿಗೆ ಕೊಡುವಂತಹ ಶಕ್ತಿ ಈ ಒಂದು ಒಳಗಿನ ನಮ್ಮ ಒಳಗೆ ಇರುವಂತಹ ಈ ಶಕ್ತಿಯಲ್ಲಿ ಅಡಗಿದೆ. ಅದನ್ನ ಪೂರ್ಣವಾಗಿ ಅರಳಿಸಿ ಆ ಗುಪ್ತವಾಗಿ ಅಡಗಿರುವಂತಹ ಆ ತಾಯಿಯ ಚೈತನ್ಯವನ್ನ ಹೊರತಂದು ಶರೀರದ ಕಣ ಕಣದಲ್ಲಿ ಆವಿರ್ಭವಿಸೋಣ. ಹಳದಿ ಬಣ್ಣದಿಂದ ಕೂಡಿರುವಂತಹ ಆ ಶಕ್ತಿಯು ಹೊರ ಬಂದು ಶರೀರದ ಕಣ ಕಣದಲ್ಲೂ ಅಗ್ನಿಯ ಸ್ವರೂಪದ ಶಕ್ತಿಯು ಕಣ ಕಣದಲ್ಲೂ ಆವಿರ್ಭವಿಸುವಾಗ್ತಾ ವಿಶೇಷವಾದಂತಹ ಪ್ರಾಣಮಯ ಶಕ್ತಿಯು ಜಾಗೃತಗೊಂಡಿದೆ. ಸೂಕ್ಷ್ಮವಾಗಿ ಗಮನಿಸಿ. ಈ ಒಂದು ಶಕ್ತಿಯ ಅನುಭವವನ್ನ ಪಡೆದ ನಾವೇ ಧನ್ಯರು. ಆ ಧನ್ಯತಾ ಭಾವದೊಂದಿಗೆ ಮೇಲ್ಮುಖವಾಗಿ ಮನಸ್ಸನ್ನು ತಗೊಂಡು ಬರ್ತಾ ನಮ್ಮ ಹೃದಯ ಚಕ್ರದಲ್ಲಿ ಅಡಗಿರುವಂತಹ ಆ ತಾಯಿಯ ಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಿ. ನಮ್ಮೊಳಗಿನ ಗುಪ್ತವಾಗಿ ಕುಳಿತಿರುವಂತಹ ಮಹಾನ್ ಚೈತನ್ಯ ಶಕ್ತಿಗೆ ಪೂರ್ಣವಾಗಿ ಬಡಿದೆಬ್ಬಿಸಿ ಹೊರತಂದು ಈ ಒಂದು ಶಕ್ತಿಯ ಕೇಂದ್ರದಲ್ಲಿ ಅಡಗಿರುವಂತಹ 12 ದಳಗಳು ಪೂರ್ಣವಾಗಿ ಅರಳಿ ಶರೀರದ ಹೊರ ವಲಯದವರೆಗೂ ಚಾಚಿ ಪೂರ್ಣತೆಯ ಶಕ್ತಿಯನ್ನ ಹೊರತಂದು ಹಸಿರು ಬಣ್ಣದ ಬೆಳಕಿನ ಸ್ವರೂಪದಲ್ಲಿ ಒಳಗೆ ಅಡಗಿರುವಂತಹ ಶಕ್ತಿಯು ಹೊರಬಂದು ಶರೀರದ ಕಣ ಕಣದಲ್ಲೂ ಹರಿದು ವಿಭಿನ್ನವಾದ ವಿಶೇಷವಾದಂತಹ ಶಕ್ತಿಯು ಜಾಗೃತವಾಗ್ತಾ ಇದೆ. ಗಮನಿಸಿ. ಹಾಗೆ ನಮ್ಮ ಗಂಟಲಿನ ಭಾಗದಲ್ಲಿ ಸ್ಥಿತವಾಗಿರುವಂತಹ ವಿಶುದ್ಧಿ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಆ ಭಾಗದಲ್ಲಿ ಅಡಗಿರುವಂತಹ ಮತ್ತೊಂದು ಶಕ್ತಿಯ ಚೈತನ್ಯ ಜಗನ್ಮಾತೆ ಕುಳಿತಿದ್ದಾಳೆ. ಸರಸ್ವತಿಯ ಸ್ವರೂಪವನ್ನ ಕಾಣುವಂತಹ ಈ ಒಂದು ಶಕ್ತಿಯು ಆಳವಾಗಿ ಕುಳಿತಿರುವಂತಹ ಈ ಒಂದು ಶಕ್ತಿಯ ಆಗರದಲ್ಲಿ ಪೂರ್ಣವಾಗಿ ಬಡಿದೆಬ್ಬಿಸಿ ಅರಳುತ್ತಿರುವಂತಹ ಈ ಒಂದು ಶಕ್ತಿಯ ಕೇಂದ್ರದಲ್ಲಿ 16 ದಳಗಳಿರುವಂತಹ ಕಮಲವು ಪೂರ್ಣವಾಗಿ ಶರೀರದ ಹೊರ ವಲಯದವರೆಗೂ ಅರಳಿ ವಿಭಿನ್ನವಾದ ವಿಶೇಷವಾದಂತಹ ಶಕ್ತಿಯು ಜಾಗೃತಗೊಂಡಿದೆ. ಕಡು ನೀಲಿ ಬಣ್ಣದ ಶಕ್ತಿಯ ಬೆಳಕು ಈ ಶಕ್ತಿಯ ಕೇಂದ್ರದಿಂದ ಹೊರಬಂದು ಶರೀರದ ಕಣ ಕಣದಲ್ಲೂ ಹರಿದು ಆಕಾಶ ತತ್ವವು ಪೂರ್ಣವಾಗಿ ಜಾಗೃತಗೊಂಡು ವಿಶೇಷವಾದಂತಹ ಶಕ್ತಿಯು ಆವಿರ್ಭವಿಸ್ತಾ ಇದೆ. ಸೂಕ್ಷ್ಮ ಹಾಗೆ ನಿಮ್ಮ ಗಮನ ಆಜ್ಞಾ ಚಕ್ರದಲ್ಲಿ 2 ದಳಗಳಿಂದ ಕೂಡಿರುವಂತಹ ಈ ಶಕ್ತಿಯ ಆಗರದಲ್ಲಿ ಮನಸ್ಸನ್ನ ಕೇಂದ್ರೀಕೃತ ಮಾಡ್ತಾ ಅಲ್ಲಿರುವಂತಹ ಆ ಜಗನ್ಮಾತೆಯ ಶಕ್ತಿಯ ಅಡಗಿರುವಂತಹ ಶಕ್ತಿಯನ್ನ ಪೂರ್ಣವಾಗಿ ಹೊರತಂದು ಆ ತಾಯಿಯ ಮಹಾನ್ ಸ್ವರೂಪವನ್ನ ಪೂರ್ಣವಾಗಿ ಸೂಕ್ಷ್ಮವಾಗಿ ಅನುಭವಕ್ಕೆ ತಂದು ತಿಳಿ ನೀಲಿ ಬಣ್ಣ ಅಥವಾ ಇಂಡಿಗೋ ಕಲರ್ನ ಆ ಶಕ್ತಿಯ ಬೆಳಕು ಮಾಡಿರುವಂತಹ ಸಾಧನೆ ಮುಖೇನ ಪೂರ್ಣವಾಗಿ ಹೊರಹರಿದು ಚಿಲುಮೆಯ ರೂಪದಲ್ಲಿ ಹೊರಬಂದು ಶರೀರದ ಕಣದಲ್ಲೂ ಆವಿರ್ಭವಿಸಿ ವಿಶೇಷವಾದಂತಹ ದೈವಿ ಶಕ್ತಿಯು ನಮ್ಮಲ್ಲಿ ಜಾಗೃತವಾಗಿದೆ. ಗಮನಿಸಿ.
ಹಾಗೆ ಶರೀರದ ಮೇಲ್ಭಾಗದಲ್ಲಿ ಸ್ಥಿತವಾಗಿರುವಂತಹ ಸಹಸ್ರಾರ ಚಕ್ರದಲ್ಲಿ ಮನಸ್ಸನ್ನ ಕೇಂದ್ರ ಮಾಡ್ತಾ 1000 ದಳಗಳುಳ್ಳಂತಹ ಈ ಒಂದು ಶಕ್ತಿಯ ಆಗರದಲ್ಲಿ ತಾಯಿಯ ಜಗನ್ಮಾತೆಯ ಶಕ್ತಿಯು ಆಳವಾಗಿ ಗುಪ್ತವಾಗಿ ಇದ್ದಂತ ಶಕ್ತಿಯನ್ನ ಬಡಿದೆಬ್ಬಿಸಿ ಮಾಡಿರುವಂತಹ ಈ ಒಂದು ಸಾಧನೆಗಳ ಮುಖೇನ ಪೂರ್ಣವಾಗಿ ಅರಳಿ ನಿಂತಿದೆ. ಈ ಒಂದು ಶಕ್ತಿಯ ಆಗರದಲ್ಲಿ ಸ್ಥಿತವಾಗಿರುವಂತಹ ನೇರಳೆ ಬಣ್ಣದ ಶಕ್ತಿಯ ಬೆಳಕು ಹೊರಹೊಮ್ಮಿ ಶರೀರದ ಕಣ ಕಣದಲ್ಲೂ ಹರಿದು ವಿಶೇಷವಾದಂತಹ ಶುದ್ಧೀಕರಣದ ಕಾರ್ಯವಾಗ್ತಾ ವಿಭಿನ್ನವಾದಂತಹ ಆಧ್ಯಾತ್ಮಿಕ ಶಕ್ತಿಯು ಕಣ ಕಣದಲ್ಲೂ ಜಾಗೃತವಾಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಶರೀರದಲ್ಲಿನ ತಳಭಾಗದಿಂದ ನಮ್ಮ ಗಂಟಲಿನ ಭಾಗದವರೆಗೆ ಸ್ಥಿತವಾಗಿರುವಂತಹ ಪಂಚತತ್ವಗಳ ಶಕ್ತಿಯ ಸ್ವರೂಪವಾಗಿರುವ ಈ ಎಲ್ಲಾ ಚಕ್ರಗಳಲ್ಲಿ ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಮತ್ತು ಆಕಾಶ ತತ್ವ ಈ ಎಲ್ಲದರ ಸಮನ್ವಯತೆ ಪೂರ್ಣವಾಗಿ ನಮ್ಮ ಶರೀರದ ಶಾರೀರಿಕವಾಗಿ ಮಾನಸಿಕವಾಗಿ ಆಗ್ತಾ ಭಾವನಾತ್ಮಕ ಶರೀರದಲ್ಲೂ ಪೂರ್ಣವಾಗಿ ಶುದ್ಧೀಕರಣಗೊಂಡು ಸಮತ್ವವನ್ನ ಕಂಡಿದೆ. ಸೂಕ್ಷ್ಮವಾಗಿ ಗಮನಿಸಿ. ದೈವಿ ಚೈತನ್ಯದ ಶಕ್ತಿಯೇ ಅಡಗಿರುವಂತಹ ಆಜ್ಞಾಚಕ್ರ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣ ಶಕ್ತಿಯ ಅಡಗಿರುವಂತಹ ಸಹಸ್ರಾರ ಚಕ್ರದ ಆ ಒಂದು ಶಕ್ತಿಯನ್ನ ಜಾಗೃತ ಮಾಡ್ಕೊಳ್ತಾ ವಿಶೇಷವಾದಂತ ಸ್ಥಿತಿ ನಮ್ಮಲ್ಲೂ ಪೂರ್ಣವಾಗಿ ಅರಳಿ ನಿಂತಿದೆ. ಆ ಒಂದು ಶಕ್ತಿಗೆ ಧನ್ಯತಾ ಭಾವವನ್ನು ಅರ್ಪಿಸ್ತಾ ಈ 7 ಶಕ್ತಿಗಳ ಜೊತೆಗೆ ಮತ್ತೆರಡು ಶಕ್ತಿಯು ನಮ್ಮ ಮೇಲ್ಮುಖವಾಗಿ ಸ್ಥಿತಗೊಂಡು ನಮ್ಮ ಸಹಸ್ರಾರದ ಚಕ್ರದ ಮೇಲ್ಮುಖವಾಗಿ 2 ಚಕ್ರಗಳು ನಮ್ಮ ಮೇಲ್ಮುಖವಾಗಿ ಆ ಶಕ್ತಿಯ ಆಗರವಿದೆ. ಆ ಶಕ್ತಿಯ ಕೇಂದ್ರದಲ್ಲಿ ಜಗನ್ಮಾತೆಯು ಪೂರ್ಣವಾಗಿ ಸಿದ್ಧಿಯನ್ನ ಮಾಡುವಂತಹ ಆ ಒಂದು ಸ್ಥಿತಿಯಲ್ಲಿ ಇದೆ. ಆ ಒಂದು ಶಕ್ತಿಯನ್ನ ನಾವು ತಲುಪಲು ಪೂರ್ಣವಾಗಿ ಸಾಧನೆಯ ಮುಖೇನ ಮುಂದಿನ ಹಂತದ ನಮ್ಮ ಎಲ್ಲರ ಸಾಧನೆಯು ಆ ಒಂದು ಶಕ್ತಿಯನ್ನು ಮುಟ್ಟುವಂತಹ ಪರಿಪೂರ್ಣ ಸಂಕಲ್ಪದೊಂದಿಗೆ ಈ ತಾಯಿಯ ಇಷ್ಟು ಪರಿಪೂರ್ಣತೆಯು ನಮ್ಮಲ್ಲಿ ಸಿದ್ಧಿಯಾಗಲು ಆ ತಾಯಿಯ ಆರಾಧನೆಯನ್ನ ಮಾಡೋಣ. ಮಾನಸಿಕವಾಗಿ ಆ ತಾಯಿಗೆ, ನವದುರ್ಗಿಯರಿಗೆ, ನವಶಕ್ತಿಗೆ ಪೂರ್ಣವಾಗಿ ಶರಣಾಗತಿ ಹೊಂದುತ್ತಾ ನಾನಾ ವಿಧವಾದ ಪರಿಮಳ ಪುಷ್ಪಗಳೊಂದಿಗೆ ಎಲ್ಲ ಶಕ್ತಿಗಳ ಪಾದ ಕಮಲಕ್ಕೆ ಅರ್ಪಿಸುತ್ತ ಅರಿಶಿನ ಕುಂಕುಮದ ಅರ್ಚನೆಯನ್ನ ಮಾಡುತ್ತಾ ಅರ್ಪಿಸುತ್ತ ಹೂಮಾಲೆಗಳನ್ನ ತಾಯಿಯ ಕೊರಳಿಗೆ ವಿಧ ವಿಧವಾಗಿರುವಂತಹ ವಜ್ರ ವೈಡೂರ್ಯದ ಆ ಒಂದು ತಾಯಿಯ ಧಾರಣೆಯನ್ನ ಮಾಡುತ್ತ ನಾನಾ ವಿಧವಾದಂತಹ ಫಲಾಮೃತಗಳನ್ನ ಅರ್ಪಿಸುತ್ತ ನಾನಾ ವಿಧವಾದ ನೈವೇದ್ಯವನ್ನ ಅರ್ಪಿಸುತ್ತ ಪರಿಮಳಯುಕ್ತವಾಗಿರುವಂತಹ ಗಂಧದ ಲೇಪನವನ್ನ ಮಾಡ್ತಾ ಧೂಪದಾರತಿ, ದೀಪದಾರತಿ, ತುಪ್ಪ ದೀಪದ ಆರತಿಯನ್ನ ಬೆಳಗ್ತಾ ಕರ್ಪೂರದ ಆರತಿಯನ್ನ ಮಾಡಿ ಘಂಟಾನಾದವನ್ನ ಮಾಡ್ತಾ
ಪ್ರಿಯವಾಗಿರುವಂತಹ ಸಂಗೀತದ ಅಲೆಗಳನ್ನ ಪೂರ್ಣವಾಗಿ ತಾಯಿಗೆ ಅರ್ಪಿಸುತ್ತಾ ಮಂತ್ರಗಳ ಪರಿಪೂರ್ಣವನ್ನ ಅರ್ಪಿಸೋಣ. ಆ ಮಂತ್ರದ ತಾಯಿಯ ಮಂತ್ರವನ್ನ ಪೂರ್ಣವಾಗಿ ತಾಯಿಗೆ ಅರ್ಪಿಸೋಣ. ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ ಎನ್ನುವಂಥದ್ದು 21 ಬಾರಿ ಉಚ್ಚಾರ ತಗೊಳ್ಳಿ. ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ. 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 ಈ ಒಂದು ಮಂತ್ರ ಪಠಣದ ಪರಿಪೂರ್ಣ ಶಕ್ತಿಯ ಅನುಭವಕ್ಕೆ ತಂದು ಓಂ ಧುಂ ದುರ್ಗಾಯ ನಮಃ ಎನ್ನುವ ಚರಣ. ಓಂ ಧುಂ ದುರ್ಗಾಯ ನಮಃ. 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 ತಾಯಿಯ ಒಂದು ತಂತ್ರ ಪಠಣದ ಮುಖೇನ ಒಂದು ಅನುಭವದ ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯ ನಮಃ ಎನ್ನುತ್ತ ಮಂತ್ರ ಪಠಣವನ್ನ ಅರ್ಪಿಸೋಣ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯ ನಮಃ. 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 ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯ
ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ 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 ನಮಃ. ತಾಯಿಗೆ ಈ ಎಲ್ಲ ಪರಿಪೂರ್ಣ ಆರಾಧನೆಯನ್ನು ಅರ್ಪಿಸ್ತಾ ಶರಣಾಗತಿ ಬಂದು ದೀರ್ಘದಂಡನ ಮರಗಳು ಸೊ ನಮ್ಮ ಕಣ್ಣ ಮುಂದೆ ಆ ಶಕ್ತಿಯು ಪೂರ್ಣವಾಗಿ ಸ್ಥಿತಗೊಂಡು ಆ ಜಗನ್ಮಾತೆಯು ಪೂರ್ಣ ಸ್ಥಿತಿಯಲ್ಲಿ ಸಿದ್ಧಿದಾತ್ರಿಯ ಸ್ವರೂಪದಲ್ಲಿ ಪ್ರಕಟಗೊಂಡು ತನ್ನ ಅಭಯ ಹಸ್ತದಿಂದ ಆಶೀರ್ವಾದವನ್ನ ಮಾಡ ತಾಯಿಯ ಕೈಗಳ ಮುಖೇನ ಬೆಳಕಿನ ಸ್ವರೂಪದಲ್ಲಿ ನಾನಾ ವಿಧವಾದಂತಹ ಬೆಳಕಿನ ಶಕ್ತಿಯು ಪೂರ್ಣವಾಗಿ ನಮ್ಮಲ್ಲಿ ಹರಿದು ಶರೀರದ ಸುತ್ತಲೂ ಆವೃತಗೊಳ್ಳುತ್ತ ಒಂದು ಪೂರ್ಣ ರಕ್ಷಾ ಕವಚದ ರಚನೆಯಾಗಿದೆ. ಇದರ ಮುಖೇನ ಪೂರ್ಣ ರಕ್ಷಣೆಯನ್ನ ನಮ್ಮಲ್ಲಿ ಜಾಗೃತ ಮಾಡಿಕೊಳ್ತಾ ವಿಭಿನ್ನವಾದಂತಹ ಶಕ್ತಿಯು ಆವಿರ್ಭವಿಸಿದೆ. ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ಸಹಸ್ರಾರ ಚಕ್ರದ ಮುಖೇನ ಇಳಿದು ಮೂಲಾಧಾರದವರೆಗೆ ಪೂರ್ಣವಾಗಿ ಹರಿದು ಶರೀರದ ಎಲ್ಲ ಅಂಗಾಂಗಗಳಲ್ಲೂ ಪೂರ್ಣವಾಗಿ ಆವಿರ್ಭವಿಸ್ತ ಶರೀರದ ಕಣ ಕಣದಲ್ಲೂ ಪೂರ್ಣವಾಗಿ ಜಾಗೃತಗೊಂಡು ಸಿದ್ಧಿದಾತ್ರಿಯ ಆ ಪರಿಪೂರ್ಣ ಶಕ್ತಿಯು ಕಣ ಕಣದಲ್ಲೂ ಹರಿದಿದೆ. ಇದರ ಮುಖೇನ ಮುಂದಿನ ಹಂತದ ಪರಿಪೂರ್ಣ ಸಿದ್ಧಿಯ ಸಾಧನೆಗೆ ಪೂರ್ಣವಾದಂತಹ ಶಕ್ತಿಯು ನಮ್ಮಲ್ಲಿ ಜಾಗೃತಗೊಂಡಿದೆ. ಆ ಶಕ್ತಿಯನ್ನ ನಮ್ಮಲ್ಲಿ ಸ್ಥಿತಗೊಳಿಸಿಕೊಂಡು ಆಗಿರುವಂತಹ ಅನುಭವವನ್ನ ಮೌನವಾಗಿ ಅನುಭವಿಸ್ತಾ ಬನ್ನಿ.
ಅಂತರಾಳದಲ್ಲಿ ಆಳವಾಗಿ ಇಳಿದಿರುವಂತ ಬಾಹ್ಯ ಮನಸ್ಸನ್ನು ನಿಧಾನವಾಗಿ ಹೊರತನ್ನಿ. ಆಗಿರುವಂತಹ ಅನುಭವವನ್ನು ಹಾಗೆ ಸ್ಫೋಟ ನಿಧಾನವಾಗಿ ಹೊರಬನ್ನಿ. ನಿಧಾನವಾಗಿ ಹೊರಬನ್ನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವಂ ಶಿವಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಬ್ರಹ್ಮಾರ್ಪಣಮಸ್ತು. ಥ್ಯಾಂಕ್ ಯು ಮೇಡಮ್.
ಓಕೆ, ಎಲ್ರಿಗೂ ಧನ್ಯವಾದ. So, ಎಲ್ರು ಹೊರ ಬಂದ್ರ? ಧನ್ಯವಾದ ಧನ್ಯವಾದ. ನಮಸ್ತೆ ಮೇಡಮ್, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಮೇಡಮ್, ತಲೆ ತುಂಬಾ ಭಾರ ಅನ್ನಿಸ್ತಾ ಇದೆ ಮೇಡಮ್. ಪೂರ್ಣವಾಗಿ ಸಿದ್ಧಿ ಪಡ್ಕೊಂಡಿದ್ದೀವಿ. ಸೈಡ್ ಎಫೆಕ್ಟ್ ಇರುತ್ತಾ ಮೆಡಿಟೇಷನ್ಗೆ? ಹೌದು, ಖಂಡಿತ ಇದೆ. ಅಂದ್ರೆ ಸಿವಿಯರ್ ಕೋಲ್ಡ್ ಹೀಟ್ ಆಗ್ಬಿಟ್ಟು ಬಾಡಿಯಲ್ಲೇ ಕೋಲ್ಡ್ ಆಗ್ಬಿಟ್ಟಿದೆ ಸಿವಿಯರ್ ಆಗಿ. ಇಸ್ ಇಟ್ ಬಿಕಾಸ್ ಆಫ್ ದ ಮೆಡಿಟೇಷನ್? ಹೌದಾ? ಮೆಡಿಟೇಷನ್ ಮಾಡುವಾಗ ಸೊ ಡೀಪ್ ಆಗಿ ನಿಮ್ಮ ಒಳಗಡೆ ಎನರ್ಜಿಗೆ ಅದು ಟಚ್ ಆಗತ್ತಲ್ಲ, ಸೊ ಅವಾಗ ಕೆಲವು ನೆಗೆಟಿವ್ ಆಚೆ ಬರೋದಕ್ಕೆ ಆತರ ಆಗತ್ತೆ. ತೊಂದ್ರೆ ಇಲ್ಲ. ಸೊ ಇಟ್ ವಿಲ್ ಗೋ 1 or 2 days. ಧನ್ಯವಾದಗಳು ಮೇಡಮ್. ಧನ್ಯವಾದ. ಮೇಡಮ್, ತಲೆ ಫುಲ್ ಹಿಂಗ್ ನುಯ್ತಾ ಇದೆ ಮೇಡಮ್. ಅದೇ ಸ್ವಲ್ಪ ಹೊತ್ತು ಸರಿ ಹೋಗತ್ತೆ. ನಾನು ಹೇಳ್ದೆ ಅಲ್ವಾ ನಿಮ್ಗೆ, ಅದು ನಾರ್ಮಲ್ ಬರ್ಬೇಕಂದ್ರೆ ಓಂ ನಮಃ ಶಿವಾಯ ಹೇಳ್ಕೋಬೇಕು. ಯಾಕೆಂದ್ರೆ ಶಕ್ತಿಯ ಪ್ರಭಾವ ಇರುತ್ತೆ, ಅದನ್ನ ಶಾಂತಗೊಳಿಸ್ಬೇಕಂದ್ರೆ ಇನ್ನೊಂದು ಶಕ್ತಿ ಬೇಕು. ಅದಕ್ಕೆ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ, ಸ್ವಲ್ಪ ಸಮಯ ಸರಿ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾಳೆ ಮಾರ್ನಿಂಗ್ ಇದೆ ಅಲ್ಲ ಮೇಡಮ್? ಹಾ, ನಾಳೆ ಬೆಳಿಗ್ಗೆ ಜಾಯಿನ್ ಆಗೋಣ ಎಲ್ರೂ. ಓಕೆನಾ? ಓಕೆ, ಧನ್ಯವಾದಗಳು ಮ್ಯಾಮ್. ಧನ್ಯವಾದ. ಶುಭರಾತ್ರಿ. ಧನ್ಯವಾದ ಮ್ಯಾಮ್. ಓಂ ಜಿ ಮೇಡಮ್.